Hello everybody, welcome to this session on sociology of health. ಹಾಗೂ ಇದು 4ನೇ ಯೂನಿಟ್ಗೆ ರಿಲೇಟೆಡ್ ಆಗಿರುವಂತ ವಿಡಿಯೋ ದಟ್ ಈಸ್ ಆನ್ ಹೆಲ್ತ್ ಕೇರ್ ರಿಫಾರ್ಮ್ಸ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿ ಹ್ಯಾವ್ ಅ ಯುನೀಕ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮೆಡಿಕಲೈಸೇಷನ್ ಅಂಡ್ ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್ ಅಂತ ಹೇಳುವಂಥದ್ದು. ಆರೋಗ್ಯದ ವೈದ್ಯಕೀಕರಣ ಮತ್ತು ಔಷಧೀಕರಣ ಅಂತ ಹೇಳುವಂತ ಒಂದು ಇವತ್ತಿನ ಜೀವನಕ್ಕೆ ಅಥವಾ ಇವತ್ತಿನ ಸನ್ನಿವೇಶಕ್ಕೆ ತುಂಬಾನೇ ಪ್ರಸ್ತುತತೆಯನ್ನು ಪಡೆದಿರುವಂತಹ ಈ ಪರಿಕಲ್ಪನೆಗಳು. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ಡೀಟೇಲ್ಡ್ ಆಗಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ವಾಟ್ ಈಸ್ ಮೆಡಿಕಲೈಸೇಷನ್ ಆಫ್ ಹೆಲ್ತ್, ವಾಟ್ ಈಸ್ ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್ ಅಂತ ಹೇಳುವಂತ ಈ ಎರಡು ಕಾನ್ಸೆಪ್ಟ್ಸ್ ಗಳ ಮೇಲೆ ನಾವು ಹೈಲೈಟ್ ಮಾಡ್ಕೊಂಡು ಹೋಗುವ. ಮೊದಲನೇದಾಗಿ ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೆಡಿಕಲೈಸೇಷನ್ ಅಂದ್ರೆ ಏನು, ವೈದ್ಯಕೀಕರಣ ಅಂದ್ರೆ ಏನು. ಸೊ ಇಲ್ಲಿ ನಾವು ನೋಡಬಹುದು, ಮೆಡಿಕಲೈಸೇಷನ್ ಬೇಸಿಕಲಿ ಇಸ್ ಅ ಪ್ರಾಸೆಸ್ ಬೈ ವಿಚ್ ದ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್, ಬಿಹೇವಿಯರ್ಸ್ ಆರ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಡಿಫೈನ್ಡ್, ಅಂಡರ್ಸ್ಟುಡ್ ಅಂಡ್ ಟ್ರೀಟೆಡ್ ಆಸ್ ಮೆಡಿಕಲ್ ಕಂಡೀಷನ್ಸ್ ಆಫನ್ ರಿಕ್ವೈರಿಂಗ್ ಪ್ರೊಫೆಷನಲ್ ಇಂಟರ್ವೆನ್ಷನ್. ಸೊ ವೈದ್ಯಕೀಕರಣ ಅಂತ ಹೇಳಿದ್ರೆ ಇದು ಪ್ರಸಕ್ತ ಈಗಿನ ಸಮಾಜದ ಒಂದು ಸನ್ನಿವೇಶ. ಅಂದ್ರೆ ಮಾನವನ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಅನುಭವಗಳಿರ್ಬೋದು, ಅವನ ನಡವಳಿಕೆಗಳಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳನ್ನು ಒಂದು ವೈದ್ಯಕೀಯ ಸ್ಥಿತಿಯಾಗಿ ಪರಿಗಣಿಸುವಂತ ಅಥವಾ ವ್ಯಾಖ್ಯಾನಿಸುವಂತ ಅಥವಾ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ. ಹಾಗೂ ಇದಕ್ಕೆ ಸಾಮಾನ್ಯವಾಗಿ ವೃತ್ತಿಪರ ಹಸ್ತಕ್ಷೇಪದ ಒಂದು ಅಗತ್ಯ ಇರ್ತದೆ. ಅಂದ್ರೆ ಇಟ್ ರಿಕ್ವೈರ್ಸ್ ಪ್ರೊಫೆಷನಲ್ ಮೆಡಿಕಲ್ ಇಂಟರ್ವೆನ್ಷನ್. ಸೊ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಮಕ್ಕಳು ಹೆಚ್ಚಾಗಿ ಹಿಂದೆ ಎಲ್ಲ ಹಠ ಮಾಡೋದು ತುಂಬಾನೇ ಸರ್ವೇ ಸಾಮಾನ್ಯ ಆಗಿತ್ತು, ಹೌದಾ ಅಲ್ವಾ? ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಅಥವಾ ನಿಗದಿತವಾಗಿ ಅವರನ್ನು ನಾವು ಅದು ಬಾಲ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಅದನ್ನು ಹಿಂದೆ ಆಕ್ಸೆಪ್ಟ್ ಮಾಡ್ತಾ ಇದ್ವು. ಆದ್ರೆ ಈಗ ಹಾಗಲ್ಲ. ಬಾಲ್ಯದಲ್ಲೂ ಕೆಲವೆಲ್ಲ ಅವರ ಒಂದು ರೀತಿಯ ಅವರ ಬಿಹೇವಿಯರ್ಸ್ ಗಳಿರ್ಬೋದು, ಅವರ ಒಂದು ರೀತಿಯ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನು ಇವತ್ತು ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೆಡಿಕಲ್ ಕಂಡೀಷನಿಂಗ್ಗೆ ಅಥವಾ ಮೆಡಿಕಲ್ ಕಂಡೀಷನ್ಗೆ ನಾವು ಅದನ್ನು ಗುರಿಪಡಿಸ್ತೇವೆ. ಉದಾಹರಣೆ, ತುಂಬಾನೇ ಒಂದೇ ಕಡೆಯಲ್ಲಿ ಕೂರದ ಮಕ್ಕಳು ಅಲ್ಲಿ ತುಂಬಾನೇ ತರಲೆ ಮಾಡುವಂತ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ನಾವು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ADHD ಅಂತ ಹೇಳಿ ನಾವು ಅದನ್ನು ವ್ಯಾಖ್ಯಾನಿಸುವಂಥದ್ದು. ಸೊ ಈ ರೀತಿಯ ಸನ್ನಿವೇಶಗಳು ಇವತ್ತಿನ ಸಮಾಜದಲ್ಲಿ ನಮ್ದು ತುಂಬಾನೇ ಕಾಣ್ತಾ ಇದೆ. ಅಂದ್ರೆ ಯಾವುದೇ ರೀತಿ ಈಗ ತುಂಬಾ ಒಂದು ಈಗ ಯಾವುದೇ ಮನುಷ್ಯ 100% ಖುಷಿ ಅಥವಾ ದುಃಖದಲ್ಲಿ ಇರೋದಿಲ್ಲ, ಹೌದಾ ಅಲ್ವಾ? ಆದ್ರೆ ಅವನು ಕೆಲವೊಮ್ಮೆ ಒಂದು ಬೇಸರದಲ್ಲಿ ಇದ್ದಾಗ ಕೆಲವೊಮ್ಮೆ ಅದನ್ನು ನಾವು ಡಿಪ್ರೆಷನ್ ಅಂತ ಹೇಳಿ, ನಾನಿಲ್ಲಿ ಈ ಮೆಡಿಕಲೈಸೇಷನ್ ನ ವಿರುದ್ಧವಾಗಿ ಮಾತನಾಡುವಂಥದ್ದಲ್ಲ, ಈ ಕಾನ್ಸೆಪ್ಟ್ ಅನ್ನು ಇವತ್ತಿನ ಸನ್ನಿವೇಶಕ್ಕೆ ನಾನು ನಿಮ್ಗೆ ಉದಾಹರಣೆ ಸಮೇತ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಯಾಕಂದ್ರೆ ಹಿಂದೆ ಕೂಡ ಇತ್ತು, ಆದ್ರೆ ಈಗ ಸನ್ನಿವೇಶ ಬದಲಾಗಿದೆ. ಪ್ರತಿಯೊಂದು ಮನುಷ್ಯನ ಈ ಅನುಭವಗಳು, ಅವನ ನಡವಳಿಕೆಗಳನ್ನು ಈ ರೀತಿ ವೈದ್ಯಕೀಯವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯು ಅಂಡರ್ಸ್ಟುಡ್? ಸೊ ಹಾಗಾಗಿ ನಾವಿದನ್ನು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಮೆಡಿಕಲೈಸೇಷನ್ ಅಥವಾ ಇದನ್ನು ವೈದ್ಯಕೀಕರಣ ಅಂತ ಹೇಳುವಂಥದ್ದು. Is it clear? And medicalization is a process by which non-medical problems are defined and treated as medical issues, usually in terms of illnesses, disorders or syndromes. So ವೈದ್ಯಕೀಕರಣದ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ವೈದ್ಯಕೀಯೇತರ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ನಾವು ಅದನ್ನು ಅನಾರೋಗ್ಯ, ಅಸ್ವಸ್ಥತೆ ಅಥವಾ ಸಹ ಲಕ್ಷಣಗಳ ವಿಷಯದಲ್ಲಿ ವೈದ್ಯಕೀಯ ಸಮಸ್ಯೆಗಳಾಗಿ ವ್ಯಾಖ್ಯಾನಿಸುವ ಮತ್ತು ಪರಿಗಣಿಸುವಂತ ಒಂದು ಪ್ರಕ್ರಿಯೆ ಆಗಿದೆ. ಇಸ್ ಇಟ್ ಕ್ಲಿಯರ್? ಉದಾಹರಣೆ, ಫಾರ್ ಎಕ್ಸಾಂಪಲ್, ಹಿಂದೆ ಎಲ್ಲ ಡೆಲಿವರಿ ಅಂತ ಹೇಳಿದ್ರೆ ಅದೊಂದು ಮನುಷ್ಯನ ಅಥವಾ ಒಂದು ಹೆಣ್ಣು ಮಗಳ ಒಂದು ಜೀವನದ ಒಂದು ಪಾಲಿನ ಒಂದು ಘಟ್ಟ ಅಂತ ನಾವು ಹೇಳುವಂಥದ್ದು. ಆದ್ರೆ ಇವಾಗ ಹಾಗಲ್ಲ. ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಇನ್ನಿತರ ಕೆಲವೆಲ್ಲ ಒಂದು ಏನು ಈಗ ನಾವು ತುಂಬಾ ತಪಾಸಣೆಗೆ ಒಳಗಾಗ್ತೇವೆ ಅಂತ ಯಾವುದೇ ವಿಚಾರಗಳು ಇರ್ಲಿಲ್ಲ. ಹಾಗೂ ಹಿಂದೆ ಮನೆಯಲ್ಲೇ ಆಗುವಂತ ಡೆಲಿವರೀಸ್ಗಳು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ತುಂಬಾ ನಾರ್ಮಲ್ ಆಗಿರ್ಲಿಲ್ಲ. ಅಂದ್ರೆ ಮನೆಯಲ್ಲೇ ಹೆಚ್ಚಾಗಿ ದಾದಿಯರ ಸಮ್ಮುಖದಲ್ಲಿ ಅಥವಾ ಸೂಲಗಿತ್ತಿಯರ ಒಂದು ಪರಿಣಿತಿಯ ಹಸ್ತಕ್ಷೇಪದ ಮೂಲಕ ಡೆಲಿವರಿ ಎಲ್ಲ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಎಲ್ಲವೂ ಕೂಡ ತುಂಬಾನೇ ಅದನ್ನು ನಾವು ವೈದ್ಯಕೀಯ ಒಂದು ಸನ್ನಿವೇಶ ಅಥವಾ ಒಂದು ನೋಟದಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗುತ್ತೆ. ಸೊ ಈ ಸನ್ನಿವೇಶವನ್ನೇ ನಾವು ಮೆಡಿಕಲೈಸೇಷನ್ ಅಂತ ಹೇಳುವಂಥದ್ದು. ಐ ಹೋಪ್ ಸೊ ಯು ಹ್ಯಾವ್ ಗಾಟ್ ಇಟ್. ಮುಂದೆ ಇನ್ನೊಂದು ಇಲ್ಲಿ ಒಂದು ಅರ್ಥ ಇದೆ ನೋಡಿ. ಮೆಡಿಕಲೈಸೇಷನ್ ಇನ್ವಾಲ್ವ್ಸ್ ಶಿಫ್ಟಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಕಂಟ್ರೋಲ್ ಓವರ್ ಪರ್ಸನಲ್ ಆರ್ ಸೋಷಿಯಲ್ ಇಶ್ಯೂಸ್ ಫ್ರಮ್ ಇಂಡಿವಿಜುವಲ್ಸ್ ಆರ್ ಸೋಷಿಯಲ್ ಸಿಸ್ಟಮ್ಸ್ ಟು ದ ಮೆಡಿಕಲ್ ಪ್ರೊಫೆಷನ್. ಅಂಡರ್ಸ್ಟ್ಯಾಂಡ್ ದಿಸ್. It changes the way society perceives illness, life events, etc.
ಸೊ ವೈದ್ಯಕೀಕರಣ ಅಂತ ಹೇಳಿದ್ರೆ ವೈಯಕ್ತಿಕ ಅಥವಾ ಸಾಮಾಜಿಕ ಸಮಸ್ಯೆಗಳ ಮೇಲಿನ ಜವಾಬ್ದಾರಿ ಮತ್ತು ನಿಯಂತ್ರಣವನ್ನು ವ್ಯಕ್ತಿಗಳು ಅಥವಾ ಸಾಮಾಜಿಕ ವ್ಯವಸ್ಥೆಗಳಿಂದ ನಾವು ವೈದ್ಯಕೀಯ ವೃತ್ತಿಗೆ ಅದನ್ನು ವರ್ಗಾಯಿಸುವುದನ್ನು ಒಳಗೊಂಡಿರ್ತದೆ. ಉದಾಹರಣೆ, ಅನಾರೋಗ್ಯ ಇರ್ಬೋದು, ಜನನ ಇರ್ಬೋದು, ವೃದ್ಧಾಪ್ಯ ಇರ್ಬೋದು, ಅಥವಾ ಜೀವನದಲ್ಲಿ ಆಗುವಂತ ಕೆಲವೆಲ್ಲ ಒಂದು ರೀತಿಯ ಘಟನೆಗಳಿರ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ಈಗ ಮೆಡಿಕಲ್ ಟಚ್ ಸಿಕ್ಕಿದೆ. ಸೊ ಹಾಗಾಗಿ ಇದನ್ನು, ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ, ಹಿಂದೆ ಎಲ್ಲ ಏನಾಗ್ತಿತ್ತು, ಓಲ್ಡ್ನೆಸ್ ಅಂತ ಹೇಳಿದ್ರೆ ಅವರ ಪಾಡಿಗೆ ಜೀವನ ನಡೆಸ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಮೆನೋಪಾಸ್ ಅಂತೆ, ಅರ್ಥ ಆಯ್ತಲ್ಲ, ಹಾಗೂ ಅವರಿಗಿರುವಂತ ಖಿನ್ನತೆಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಹೊಸ ವಿಚಾರಗಳು ಇವತ್ತು ಉದ್ಭವ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಇಡೀ ಜೀವನವೇ ಎಲ್ಲೋ ಒಂದು ಕಡೆ ಈ ವೈದ್ಯಕೀಯ ಸನ್ನಿವೇಶಕ್ಕೆ ನಾವು ಒಂದು ರೀತಿ ಒಳಗಾಗಿದ್ದೇವೆ ಅಂತ ಹೇಳಿ ಅನ್ಸ್ಕೊಳ್ತದೆ. ಸೊ ಹಾಗಾಗಿ ಇಡೀ ಒಂದು ಸಾಮಾಜಿಕ ವ್ಯವಸ್ಥೆಗಳಿಂದ ಒಂದು ವೈದ್ಯಕೀಯ ವೃತ್ತಿಗೆ ನಮ್ಮ ಎಲ್ಲ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು, ಈ ಒಂದು ನಿಯಂತ್ರಣವನ್ನು ವರ್ಗಾಯಿಸುವಂತ ಪ್ರಕ್ರಿಯೆಯನ್ನು ಕೂಡ ನಾವು ಇನ್ನೊಂದು ಅರ್ಥದಲ್ಲಿ ವೈದ್ಯಕೀಕರಣ ಅಂತ ನಾವು ಹೇಳ್ಬೋದು. ಈಗ ಈ ಪರಿಕಲ್ಪನೆಯನ್ನು ಹಾಗಿದ್ರೆ ಪರಿಚಯಿಸಿದವರು ಯಾರು? ಇದು ಇತ್ತೀಚೆಗಿನ ಒಂದು ಕಾನ್ಸೆಪ್ಟ್, ಹಿಂದೆ ಎಲ್ಲ ಇರಲಿಲ್ಲ. ಸೊ this particular concept, medicalization, was coined and popularized by sociologists like Irving Zola, Peter Conrad and Ivan Illich. ಸೊ ಇರ್ವಿಂಗ್ ಜೋಲಾ, ಪೀಟರ್ ಕಾನ್ರಾಡ್ ಮತ್ತು ಇವಾನ್ ಇಲಿಚ್ ಅಂತ ಸಮಾಜಶಾಸ್ತ್ರಜ್ಞರು ಈ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅಂದ್ರೆ ಈ ಪರಿಕಲ್ಪನೆಯನ್ನು ಈಗ ಜನಪ್ರಿಯಗೊಳಿಸಿದ್ದಾರೆ. ಇವರೇ ಇರ್ವಿಂಗ್ ಜೋಲಾ ಅಂತ ಹೇಳಿಬಿಟ್ಟು, ಹೀಸ್ ಪೀಟರ್ ಕಾನ್ರಾಡ್. ಓಕೆ, ಸೊ ಇವರು ಈ ಮೆಡಿಕಲೈಸೇಷನ್ ಆಫ್ ಸೊಸೈಟಿ ಅಂತ ಹೇಳುವಂತ ಈ ಕೃತಿಯನ್ನು ಇವರು ಬರೆದಿರುವಂತದ್ದು. ಯಾರು? ಪೀಟರ್ ಕಾನ್ರಾಡ್ ಅಂತ ಹೇಳುವಂತ ಈ ವ್ಯಕ್ತಿ. ಓಕೆ, ಈ ಸಮಾಜಶಾಸ್ತ್ರಜ್ಞರು. ಅಂಡ್ ಆಲ್ಸೋ ಇವಾನ್ ಇಲಿಚ್. ಸೊ ಇವರ ಫೈಲ್ ಫೋಟೋ ಜಸ್ಟ್ ನಿಮ್ಗೆ ಹಾಕಿದ್ದೇನೆ, ಜಸ್ಟ್ ಒಂದು ನಿಮಗೆ ಪರಿಚಯ ಸಿಗ್ಲಿ ಅಂತ ಹೇಳುವಂತ ಆ ದೃಷ್ಟಿಕೋನದಲ್ಲಿ. ನೆಕ್ಸ್ಟ್, ಮೆಡಿಕಲೈಸೇಷನ್, ಇದರ ಒಂದು ಪ್ರಮುಖ ಲಕ್ಷಣಗಳು ಹೇಗಿರ್ತದೆ? ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ಮೆಡಿಕಲೈಸೇಷನ್? ವೆರಿ ಇಂಪಾರ್ಟೆಂಟ್. Redefinition of normal life events. Natural stages like childbirth or menopause are all medicalized these days. ಅಂದ್ರೆ ಸಾಮಾನ್ಯ ಜೀವನದ ಘಟನೆಗಳ ಒಂದು ಮರು ವ್ಯಾಖ್ಯಾನ ಇವತ್ತಾಗಿದೆ. ಸೊ ಹಿಂದೆ ಎಲ್ಲ ನಡೆಯುವಂತ ನೈಸರ್ಗಿಕ ಪ್ರಕ್ರಿಯೆಗಳು, ಹೆರಿಗೆ ಇರ್ಬೋದು, ಋತುಬಂಧ ಇರ್ಬೋದು, ಬಾಲ್ಯದಲ್ಲಿ ಬರುವಂತ ಕೆಲವೆಲ್ಲ ಸನ್ನಿವೇಶಗಳಿರ್ಬೋದು, ವೃದ್ಧಾಪ್ಯ ಇರ್ಬೋದು, ಇದನ್ನೆಲ್ಲ ಅದೊಂದು ನ್ಯಾಚುರಲ್ ಅಂತ ಹೇಳಿ ಪರಿಗಣಿಸ್ತಿದ್ದ ಆ ಒಂದು ಸ್ಥಿತಿಗತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದು ವೈದ್ಯಕೀಯ ಒಂದು ಚೌಕಟ್ಟಿಗೆ ಒಳಪಟ್ಟಿದೆ. ಸೊ ಹಾಗಾಗಿ ಇವತ್ತು ನಮ್ಮ ಸಾಮಾನ್ಯವಾಗಿ ಕಂಡುಬರುವಂತ ಜೀವನದ ಘಟನೆಗಳ ಒಂದು ಮರು ವ್ಯಾಖ್ಯಾನವನ್ನು ಈ ಒಂದು ಮೆಡಿಕಲೈಸೇಷನ್ ಮಾಡಿದೆ, ಹಾಗೂ ಇದು ಇದರ ಪ್ರಮುಖ ಗುಣಲಕ್ಷಣ. ಎರಡನೇದಾಗಿ ನೀವು ನೋಡಿದ್ರೆ ಎಕ್ಸ್ಪಾನ್ಷನ್ ಆಫ್ ಡಯಾಗ್ನಾಸ್ಟಿಕ್ ಕ್ಯಾಟಗರೀಸ್, ರೋಗ ನಿರ್ಣಯ ವರ್ಗಗಳ ಒಂದು ರೀತಿಯ ವಿಸ್ತರಣೆ. ಅಂದ್ರೆ ಪ್ರತಿಯೊಂದು ನಮ್ಮ ಜೀವನದ ನಡವಳಿಕೆ, ಮೋರ್ ಬಿಹೇವಿಯರ್ಸ್ ಅಂಡ್ ಸಿಂಪ್ಟಮ್ಸ್ ಆರ್ ಕ್ಲಾಸಿಫೈಡ್ ಆಸ್ ಡಿಸಾರ್ಡರ್ಸ್. ಇವತ್ತು ನಮ್ಮ ಮಾನವನ ಒಂದು ನಡವಳಿಕೆಗಳಿರ್ಬೋದು ಅಥವಾ ನಮ್ಮ ಒಂದು ರೀತಿಯ ಸಿಂಪ್ಟಮ್ಸ್ಗಳಿರ್ಬೋದು, ಇದನ್ನು ಇಂತಿಂತ ರೋಗ ಲಕ್ಷಣಗಳು ಅಥವಾ ಅಸ್ವಸ್ಥತೆಗಳು ಅಂತ ಹೇಳಿ ನಾವು ವರ್ಗೀಕರಿಸ್ತೇವೆ. ಹೌದಾ ಅಲ್ವಾ? ಫಾರ್ ಎಕ್ಸಾಂಪಲ್, ಈಗ ಮಕ್ಕಳಲ್ಲೇ ನಾವು ನೋಡಿದ್ರೆ ಸಿಕ್ಕಾಪಟ್ಟೆ ಹಠಮಾರಿ ಅಥವಾ ಒಂದಲ್ಲಿ ಕೂತಲ್ಲಿ ಕೂರದವರು ಅಥವಾ ಸ್ವಲ್ಪ ಈ ರೀತಿಯ ಟೆಂಡೆನ್ಸೀಸ್ಗಳಿದ್ರೆ ಅವರನ್ನು ADHD ಅಂತ ಹೇಳಿ ಮಾಡೋದು. ಕಲಿಕೆಯಲ್ಲಿ ಏನಾದ್ರು ಅಲ್ಪ ಸ್ವಲ್ಪದ ಒಂದು ದೋಷಗಳಿದ್ರೆ ಅದಕ್ಕೆ ಇನ್ನೊಂದೇನೋ ಒಂದು ಡಿಸಾರ್ಡರ್ ಅಂತ ಹೇಳಿ ನಾವು ಮಾರ್ಪಾಡು ಮಾಡೋದು, ಅಂದ್ರೆ ಅದನ್ನ ಕ್ಯಾಟಗರೈಸ್ ಮಾಡೋದು. ಸೊ ನನ್ನ ಮಕ್ಕಳ ವಿಷಯದಲ್ಲಿ ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ನಮ್ಮ ಒಂದು ಜೀವನದ ನಡವಳಿಕೆಗಳಿಗೆ ಈ ರೀತಿಯ ಒಂದು ಕ್ಯಾಟಗರೈಸೇಷನ್ ಮಾಡುವಂತ ಇವತ್ತು ಹಂತವನ್ನು ನಾವು ತಲುಪಿದ್ದೇವೆ. ಹಾಗೂ ಅದಕ್ಕೆ ಬೇಕಾಗುವಂತ ಎಲ್ಲಾ ರೋಗ ನಿರ್ಣಯಕ್ಕೆ ಸಂಬಂಧಿಸಿದ ಟೆಸ್ಟ್ಗಳನ್ನು ಕೂಡ ನಾವಿವತ್ತು ಕಾಣಬಹುದು. ಹೌದಾ ಅಲ್ವಾ? ಬೇರೆ ಬೇರೆ ಸ್ಕ್ರೀನಿಂಗ್ಗಳು, ಟೆಸ್ಟ್ಗಳು ಕೂಡ ಇವತ್ತು ಇರುವಂತದ್ದು. ಹಾಗೆಯೇ ಇನ್ಕ್ರೀಸ್ ರೋಲ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸ್. ದ ಡಾಕ್ಟರ್ಸ್, ದೇ ಆಕ್ಟ್ ಆಸ್ ಗೇಟ್ ಕೀಪರ್ಸ್ ಆಫ್ ನಾರ್ಮಲ್ಸಿ ಅಂಡ್ ಹೆಲ್ತ್. ಸೊ ವೈದ್ಯಕೀಯ ವೃತ್ತಿಪರರಿಗೆ ಇವತ್ತು ಹೆಚ್ಚಿನ ಪಾತ್ರ ಇದೆ. ಹಿಂದೆ ಎಲ್ಲ ಸಾಮಾನ್ಯ ವೈದ್ಯರು ಎಲ್ಲಾ ರೋಗಗಳನ್ನು ಉಪಚರಿಸ್ತಾ ಇದ್ರೆ, ಇವತ್ತು ನೀವು ನೋಡಿದ್ರೆ ಪ್ರತಿ ಒಂದು ಸ್ಪೆಷಲೈಸೇಷನ್ ಇವತ್ತು ಮೂಡಿ ಬರುವುದಕ್ಕೆ ಇದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಈಗ ENT ಸ್ಪೆಷಲೈಸೇಷನ್ ಇರ್ಬೋದು, ಕಣ್ಣಿಗೆ ಹೋದ್ರೆ ಆಪ್ಥಮಾಲಜಿಸ್ಟ್ ಹತ್ರ ಹೋಗುವಂಥದ್ದು ಇರ್ಬೋದು, ಹಾಗೆ ಗೈನಕಾಲಜಿ ಇರ್ಬೋದು, ಸೈಕ್ಯಾಟ್ರಿ ಇರ್ಬೋದು. ಸೊ ಪ್ರತಿ ಒಂದು ಕ್ಷೇತ್ರಕ್ಕೂ ಅದರದೇ ಆದ ಒಂದು ರೀತಿಯ ಪರಿಣತಿ ಇವತ್ತು ಬಂದಿದೆ. ಸೊ ದಟ್ ಈಸ್ ಆಲ್ಸೋ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇನ್ಕ್ರೀಸ್ ರೋಲ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸ್ ದೀಸ್ ಡೇಸ್, ವಿಚ್ ಇಸ್ ಆಲ್ಸೋ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ medicalization. And also standardization of treatment, uniform solutions to complex life issues. ಚಿಕಿತ್ಸೆಯ ಒಂದು ಪ್ರಮಾಣೀಕರಣ ಅಂತ ಹೇಳುವಂತ ಒಂದು ಅಂಶವನ್ನು ಕೂಡ ನಾವು ವೈದ್ಯಕೀಕರಣದಲ್ಲಿ ಕಾಣಬಹುದು.
ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಒಂದು ಏಕರೂಪದ ಪರಿಹಾರಗಳು, ಒಂದು ಔಷಧಿ ಅಥವಾ ಶಸ್ತ್ರಚಿಕಿತ್ಸೆ. ಸೊ ಈ ರೀತಿಯಾಗಿ ಒಂದು ಸ್ಟ್ಯಾಂಡರ್ಡೈಸೇಷನ್, ಒಂದು ಅಷ್ಟು ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು, ಶಸ್ತ್ರಚಿಕಿತ್ಸೆಗಳು, ಔಷಧಿಗಳು, ಈ ರೀತಿಯ ಒಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಟ್ರೀಟ್ಮೆಂಟ್ ಇವತ್ತು ಬೆಳೆದು ಬಂದಿದೆ. ಸೊ ಈ ಎಲ್ಲವೂ ಕೂಡ ಇವತ್ತಿನ ಈ ಕಾನ್ಸೆಪ್ಟ್ ಅಂದ್ರೆ ಈ ವೈದ್ಯಕೀಕರಣಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಗುಣಲಕ್ಷಣಗಳು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ವೆರಿ ಇಂಪಾರ್ಟೆಂಟ್, ಹೇಗೆ ಈ ಮೆಡಿಕಲೈಸೇಷನ್ ಹುಟ್ಟಿ ಬಂದಿದೆ ಅಥವಾ ಹುಟ್ಟಿ ಬಂದಿದೆ ಅಲ್ಲ, ಅದರ ಹಂತಗಳು ಹೇಗೆ. ಸೊ ಕಾನ್ರಾಡ್ ಅಂತ ಹೇಳುವವರು 2007ರಲ್ಲಿ ಈ ವೈದ್ಯಕೀಕರಣಕ್ಕೆ ಸಂಬಂಧಿಸಿದ ಹಂತಗಳನ್ನು ಪರಿಚಯಿಸಿದ್ದಾರೆ. ದ ಫಸ್ಟ್ ಒನ್ ಇಸ್ ಕಾನ್ಸೆಪ್ಚುವಲೈಸೇಷನ್. A condition is named and recognized as a potential medical issue. ಸೊ ವೈದ್ಯಕೀಕರಣದ ಪ್ರಮುಖ ಹಂತದಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪರಿಕಲ್ಪನಾತ್ಮಕ ಹಂತ. ಇದು ಒಂದು ಅನಾರೋಗ್ಯ ಅಥವಾ ಒಂದು ಮನುಷ್ಯನ ಒಂದು ಸ್ಥಿತಿಯನ್ನು ಸಂಭಾವ್ಯ ವೈದ್ಯಕೀಯ ಸಮಸ್ಯೆ ಅಂತ ಹೇಳಿ ಗುರುತಿಸಿ ಅದಕ್ಕೆ ಒಂದು ಹೆಸರನ್ನು ಇಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಕನ್ಸೆಪ್ಚುವಲೈಸೇಷನ್ ಅಂತ ನಾವು ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಇನ್ಸ್ಟಿಟ್ಯೂಷನಲೈಸೇಷನ್ ಅಂತ ಹೇಳುವಂಥದ್ದು. ಓಕೆ, ಇನ್ಸ್ಟಿಟ್ಯೂಷನಲೈಸೇಷನ್ ಅಂತ ಹೇಳಿದ್ರೆ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಬಿಗಿನ್ ರೆಗ್ಯುಲೇಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಕಂಡೀಷನ್. ಸೊ ಇದನ್ನು ಸಾಂಸ್ಥಿಕ ಹಂತ ಅಂತ ಹೇಳುವಂಥದ್ದು. ಇಲ್ಲಿ ಆರೋಗ್ಯ ಸಂಸ್ಥೆಗಳು ಈ ಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ನಿರ್ವಹಿಸಲು ಇದನ್ನು ಪ್ರಾರಂಭಿಸ್ತದೆ. ಸೊ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಈಗ ಔಷಧಿ ಕಂಪನಿಗಳಿರ್ಬೋದು, ಅಥವಾ WHO ಇರ್ಬೋದು, ಅಥವಾ ಇನ್ಯಾವುದೋ ಇಂತಹ ಮಹತ್ತರ ಕಂಪನಿಗಳು ಅಥವಾ ಸಂಸ್ಥೆಗಳು ಆ ಸಿಚುವೇಶನ್ ಅನ್ನು ಅಂದ್ರೆ ಆ ಕಂಡೀಷನ್ ಏನಿದೆ ಅದನ್ನು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಂಸ್ಥಿಕಗೊಳಿಸ್ತಾರೆ. ಹಾಗೇನೆ ಮೂರನೇ ಹಂತದಲ್ಲಿ ಇಂಟರಾಕ್ಷನಲ್ ಹಂತ ಅಥವಾ ಸಂವಾದಾತ್ಮಕ ಹಂತ. ಇಲ್ಲಿ the doctors, the therapists and the health professionals, they diagnose and treat it in the clinical settings. ಸೊ ಯಾವಾಗ ಒಂದು ಸಮಸ್ಯೆಯನ್ನು ಗುರುತಿಸ್ತಾರೆ, ಆ ಸಮಸ್ಯೆಗೆ ಪೂರಕವಾಗಿ ಒಂದು ಸಾಂಸ್ಥಿಕ ಬೆಳವಣಿಗೆ ಅಥವಾ ನಿಯಂತ್ರಿಸಲಿಕ್ಕೆ ಪ್ರಾರಂಭಗೊಳ್ತದೆ. ತದನಂತರದ ಹಂತ ಯಾವುದು ಅಂತ ಹೇಳಿದ್ರೆ ಆ ಒಂದು ಸನ್ನಿವೇಶಕ್ಕೆ ಸಂಬಂಧಿಸಿದ ಹಾಗೆ ವೈದ್ಯರಿರ್ಬೋದು, ಆರೋಗ್ಯ ವೃತ್ತಿಪರರಿರ್ಬೋದು, ಅಥವಾ ಔಷಧಿ ಕಂಪನಿಗಳಿರ್ಬೋದು, ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವೈದ್ಯಕೀಯ ಹಿನ್ನೆಲೆಯಲ್ಲಿ ಆ ರೋಗ ನಿರ್ಣಯ ಮಾಡ್ಕೊಂಡದಕ್ಕೆ ಚಿಕಿತ್ಸೆಯನ್ನು ನೀಡ್ತಾರೆ. ಇಸ್ ಇಟ್ ಕ್ಲಿಯರ್? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಕೆಲವರಿಗೆ ಈ ಕಾನ್ಸೆಪ್ಟ್ ಅಥವಾ ಈ ಸ್ಟೇಜಸ್ ಅರ್ಥ ಆಗದಿದ್ರೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ, ಒಂದು ಸಿಂಪಲ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ನಿಮ್ಗೆಲ್ಲ ಗೊತ್ತಿದೆ ಮಹಿಳೆಯರಲ್ಲಿ ಋತುಬಂಧ, ಮೆನೋಪಾಸ್, ಮೆನಾರ್ಕಿ ಹೇಗೆ ಪೀರಿಯಡ್ ಸ್ಟಾರ್ಟ್ ಆಗುವ ಹಂತಕ್ಕೆ ನಾವು ಮೆನಾರ್ಕಿ ಅಂತ ಹೇಳಿದ್ರೆ, ಮೆನೋಪಾಸ್ ಅಂತ ಹೇಳಿದ್ರೆ ಋತುಬಂಧ. ಹೆಚ್ಚಾಗಿ 45ರಿಂದ 55 ವರ್ಷದ ಆಸುಪಾಸಿನಲ್ಲಿ, ಹೆಚ್ಚಾಗಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ಗಳು ಈ ಹಂತದಲ್ಲಿ ಅಂದ್ರೆ ತಾಯಂದಿರು ಈ ಒಂದು ಮೆನೋಪಾಸಲ್ ಹಂತದಲ್ಲಿ ಇರ್ಬೋದು. ಸೊ ಹಿಂದೆ ಎಲ್ಲ ಇದು ಪ್ರತಿಯೊಂದು ಮಹಿಳೆಯರಿಗೆ ಸಹಜವಾಗಿ ನಡೆಯುವಂತ ಒಂದು ಕ್ರಿಯೆ. ಅಲ್ಲಿ ಋತುಸ್ರಾವ ನಿಲ್ಲುವಂತ ಒಂದು ಸಂದರ್ಭದಲ್ಲಿ ಕೆಲವೆಲ್ಲ ಏರುಪೇರುಗಳು ಅವಳ ಒಂದು ದೇಹದಲ್ಲಿ ಎಲ್ಲ ಆಗುವಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಕಾಮನ್ ಆಗಿ ಆಗುವಂಥದ್ದು. ಆದ್ರೆ ಈಗ ಈ ಕಂಡೀಷನ್ ಅನ್ನು ಕಾನ್ಸೆಪ್ಚುವಲೈಸ್ ಮಾಡಿದ್ದಾರೆ. ಮೆನೋಪಾಸ್, ಋತುಬಂಧ ಅಂತ ಹೇಳುವಂತ ಒಂದು ಕಾನ್ಸೆಪ್ಚುವಲೈಸ್ ಮಾಡಿದ್ದಾರೆ, ಹೌದಾ ಅಲ್ವಾ? ಅದಲ್ಲದೆ ಅದನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವಳಿಗೆ ಹಾರ್ಮೋನಿನಲ್ಲಿ ಅಂದ್ರೆ ಫಿಮೇಲ್ ಹಾರ್ಮೋನ್ಸ್ ನ ಒಂದು ಸ್ರವಿಕೆ ಕಡಿಮೆ ಆಗ್ತದೆ, ಅವಳಿಗೆ ಮಾನಸಿಕ ದೈಹಿಕವಾಗಿ ಬೇರೆ ಬೇರೆ ರೀತಿಯ ಸನ್ನಿವೇಶಗಳು ಬರ್ತದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಅವಳು ಇಂತಿಂತ ಟೆಸ್ಟ್ಗಳನ್ನು ಮಾಡಬೇಕು, ಇಂತಿಂತ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ಬೇಕು, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗಳನ್ನು ಮಾಡುವಂಥದ್ದು. ಸೊ ಇಂಥ ನಾನಾ ಒಂದು ರೀತಿಯ ಅಂಶಗಳು ಅಲ್ಲಿ ಹುಟ್ಟಿ ಬರ್ತದೆ. ಅದಕ್ಕೆ ಪೂರಕವಾಗಿ ಅದು ತುಂಬಾನೇ ಜನಪ್ರಿಯವಾಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಾಗೆ ವೈದ್ಯರಿರ್ಬೋದು, ಹೆಲ್ತ್ ಪ್ರೊಫೆಷನಲ್ಸ್ ಇರ್ಬೋದು, ಅದನ್ನು ಡಯಾಗ್ನೈಸ್ ಮಾಡಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು. ಸೊ ಐ ಹೋಪ್ ಯು ಗಾಟ್ ಇಟ್. ಸೊ ಮೆಡಿಕಲೈಸೇಷನ್ ಆಗುವಂತ ಪರಿಸ್ಥಿತಿ ಮತ್ತು ಇವತ್ತು ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾನೇ ಆಕ್ಟಿವ್ ಆಗಿರುವ ಕಾರಣ ಪ್ರತಿಯೊಂದು ವಿಚಾರ ಅಂದ್ರೆ ಇಂಟರಾಕ್ಷನಲ್ ಸ್ಟೇಟ್ಮೆಂಟ್ ಮತ್ತು ಇನ್ಸ್ಟಿಟ್ಯೂಷನಲೈಸ್ ಅಥವಾ ಕಾನ್ಸೆಪ್ಚುವಲೈಸ್ ನ ಪ್ರತಿಯೊಂದು ಹಂತ ಕೂಡ ಇವತ್ತು ಪ್ರತಿ ಜನಸಾಮಾನ್ಯರಿಗೆ ಅದು ತುಂಬಾ ಅವರ ಮೊಬೈಲ್ ಅಲ್ಲಿ ಅಥವಾ ಅವರ ಏನ್ ಹೇಳುದು ಸೋಷಿಯಲ್ ಮೀಡಿಯಾದ ಮೂಲಕ ಅವರಿಗೆ ರವಾನೆ ಆಗ್ತದೆ. ಸೊ ಹಾಗಾಗಿ ಮೆಡಿಕಲೈಸೇಷನ್ ಪ್ರಾಸೆಸ್ ಏನಿದೆ ಇವತ್ತು ತುಂಬಾನೇ ರ್ಯಾಪಿಡ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದು ಮೆಡಿಕಲೈಸೇಷನ್ ನ ಪ್ರಮುಖ 3 ಸ್ಟೇಜಸ್ಗಳು. ಒಂದು ಆ ಪರಿಕಲ್ಪನಾತ್ಮಕವಾಗಿ ಅದು ಗುರುತಿಸಿಕೊಳ್ಳುವಂಥದ್ದು, ಇನ್ನೊಂದು ಅದಕ್ಕೆ ಸಾಂಸ್ಥಿಕವಾದಂತ ಒಂದು ನಿಯಂತ್ರಣ ಅಥವಾ ನಿರ್ವಹಿಸಲಿಕ್ಕೆ ಬೇಕಾಗುವಂತ ಒಂದು ಸನ್ನಿವೇಶ ಅಥವಾ ಒಂದು ವೇದಿಕೆ ಒದಗಿ ಬರುವಂತದ್ದು, ಮೂರನೇದಾಗಿ ಸಂವಾದಾತ್ಮಕ ಸನ್ನಿವೇಶದಲ್ಲಿ ಅದು ಎಲ್ಲರಿಗೂ ಕೂಡ ಚಿಕಿತ್ಸೆ ಮತ್ತು ರೋಗ ನಿರ್ಣಯ ಮಾಡಲಿಕ್ಕೆ ಅವಕಾಶ ಬರುವಂಥದ್ದು. ಸೊ ದೀಸ್ ಆರ್ ದ 3 stages ಆಫ್ ಮೆಡಿಕಲೈಸೇಷನ್ ಆಸ್ ಗಿವನ್ ಬೈ ಕಾನ್ರಾಡ್.
ಈಗ ಎಕ್ಸಾಂಪಲ್ಸ್ ಆಫ್ ಮೆಡಿಕಲೈಸೇಷನ್ಗೆ ಇಲ್ಲಿ ತುಂಬಾನೇ ಅಲ್ಲಿ ಎಕ್ಸಾಂಪಲ್ಸ್ ಹಾಕಿದ್ದೇನೆ. ಈಗ ಚೈಲ್ಡ್ ಬರ್ತ್ ಅಂದ್ರೆ ಪ್ರಸವ ಕ್ರಿಯೆನೆ ನಾವು ತೆಗೆದುಕೊಳ್ಳುವ. ಹಿಂದೆ ನ್ಯಾಚುರಲ್ ಆಗಿ ಅದು ಮನೆಯಲ್ಲೇ ಆಗುವಂತ ಒಂದು ನಾರ್ಮಲ್ ಪ್ರಾಸೆಸ್ ಅಂತ ನಾವು ನಂಬ್ಕೊಂಡಿದ್ದಂತ ಆ ದಿನಗಳಲ್ಲಿ ಇವತ್ತು ಅದು ಮೆಡಿಕಲ್ ಸರ್ವೈಲೆನ್ಸ್ ಇಲ್ಲದೆ ಅದು ಆಗ್ಲಿಕ್ಕೆ ಇಲ್ಲ. ಅದರಲ್ಲೂ ಕೂಡ ಇವತ್ತು ನೀವು ಗಮನಿಸಿದ್ರೆ ಸಿಸೇರಿಯನ್ ಸೆಕ್ಷನ್ ಎಂಬುದು ತುಂಬಾನೇ ಕಾಮನ್ ಆಗಿಬಿಟ್ಟಿದೆ, ಹೌದಾ ಅಲ್ವಾ? ಸೊ ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಮೆಡಿಕಲೈಸೇಷನ್. ಹಿಂದೆ ಒಂದು ನ್ಯಾಚುರಲ್ ಇವೆಂಟ್ ಆದಂತ ಒಂದು ಪ್ರಕ್ರಿಯೆಯು ಇವತ್ತು ಯಾವ ರೀತಿ ವೈದ್ಯಕೀಕರಣಕ್ಕೆ ಗುರಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಆಗ್ಲೇ ಹೇಳಿದಾಗೆ ಮೆನೋಪಾಸ್ ಎಂಬುದು ಪ್ರತಿಯೊಂದು ಮಹಿಳೆಯರಿಗೆ ಅವರ ಜೀವನ ಘಟ್ಟದಲ್ಲಿ ಬರುವಂಥದ್ದು, ಋತುಬಂಧ ಅಂತ ಹೇಳುವಂಥದ್ದು. ಆದ್ರೆ ಇವಾಗ ಆ ಮೆನೋಪಾಸ್ ಅಂತ ಹೇಳುವಂತ ಕಾನ್ಸೆಪ್ಟ್ ತುಂಬಾ ಹೈಲೈಟ್ ಆಗಿದೆ. ಅದನ್ನೊಂದು ರೀತಿಯ ಒಂದು ಸ್ಟೇಜ್ ಅಂತ ಹೇಳಿ ಗುರುತಿಸಿಕೊಂಡಿರುವಂಥದ್ದು, ಹಾಗೂ ಅದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಕೂಡ ಹೊರಬರುವಂಥದ್ದು. ಲೈಕ್ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಹಾಗೆ ಸಪ್ಲಿಮೆಂಟ್ಸ್ ಇರ್ಬೋದು, ಒಳ್ಳೇದು. ಬಟ್ ಐ ಆಮ್ ಸೇಯಿಂಗ್ ದ ಎಕ್ಸಾಂಪಲ್ ಹೌ ಮೆಡಿಕಲೈಸೇಷನ್ ಹ್ಯಾಸ್ ಇಂಟ್ರೂಡ್ ಆರ್ ಲೈಫ್ ಎಂಬುದಕ್ಕೆ. ಹಾಗೆಯೇ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳುವಂತ ಒಂದು ಕಂಡೀಷನ್. ಮಕ್ಕಳು ಹೆಚ್ಚಾಗಿ ಕೆಲವು ಮಕ್ಕಳು ತುಂಬಾ ರೆಸ್ಟ್ಲೆಸ್ ಆಗಿರ್ತಾರೆ, ಆದ್ರೆ ಈಗ ಅದಕ್ಕೆ ಒಂದು ನ್ಯೂರಲಾಜಿಕಲ್ ಡಿಸಾರ್ಡರ್ ಅಂತ ಹೇಳಿ ಅದನ್ನು ಟರ್ಮ್ ಮಾಡಿ ಅದನ್ನು ಆಫನ್ ಆಗಿ ಔಷಧಿಗಳ ಮೂಲಕ ಗುಣಪಡಿಸುವಂತಹ ಪ್ರಯತ್ನ ಮತ್ತು ಕೆಲವೆಲ್ಲ ಥೆರಪಿಗಳ ಮೂಲಕ ಗುಣಪಡಿಸುವಂತಹ ಒಂದು ಪ್ರಯತ್ನ ಆಗುವಂಥದ್ದು. ಸೊ ಇದು ಕೆಲವೆಲ್ಲ ಎಕ್ಸಾಂಪಲ್ಸ್ ಮೆಡಿಕಲೈಸೇಷನ್ ಅಲ್ಲಿ. ನಿಮ್ಗೂ ಏನಾದ್ರೂ ಎಕ್ಸಾಂಪಲ್ಸ್ ಇದ್ರೆ ಡೆಫಿನೆಟ್ ಆಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಬಹುದು, ಅಥವಾ ನಿಮ್ಮ ಎಕ್ಸಾಮ್ ಪೇಪರ್ಸ್ ಅಲ್ಲೂ ಕೂಡ ಅದನ್ನು ಬರೀಬಹುದು. ಈಗ ಈ ಮೆಡಿಕಲೈಸೇಷನ್ ಅಥವಾ ವೈದ್ಯಕೀಕರಣಕ್ಕೆ ಸಂಬಂಧಿಸಿದಾಗಿರುವಂತ ನಿಯೋಗಗಳು ಯಾವುದು, ಏಜೆಂಟ್ಸ್ಗಳು ಯಾವುದು ಈ ಪ್ರಕ್ರಿಯೆಯನ್ನು ತುಂಬಾನೇ ಸಲೀಸಾಗಿ ಜನತೆಗೆ ಅಥವಾ ಸಮಾಜಕ್ಕೆ ಹೊರತರ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೆಡಿಕಲ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು. ಸೊ ವೈದ್ಯಕೀಯ ವೃತ್ತಿಪರರು ಯಾರಿದ್ದಾರೆ ಅವರು ಇದಕ್ಕೆ ಪ್ರಮುಖವಾಗಿ ಅಂದ್ರೆ ನಿಯೋಗಗಳಾಗಿ ಕೆಲಸ ಮಾಡ್ತಾರೆ. ಎರಡನೇದಾಗಿ ಫಾರ್ಮಸ್ಯೂಟಿಕಲ್ ಕಂಪನೀಸ್, ಎಷ್ಟೋ ನಮ್ಮ ಫಾರ್ಮಾ ಕಂಪನಿಗಳು ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ಸ್ ಇರ್ಬೋದು, ಔಷಧಿಗಳಿರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಇವತ್ತು ಹೊರತಂದಿದೆ. ಸೊ ಈ ರೀತಿ ಇದು ಕೂಡ ಒಂದು ನಿಯೋಗವಾಗಿ ಕೆಲಸ ಮಾಡ್ತದೆ. ಇನ್ನೊಂದು ಪೇಷಂಟ್ಸ್ ಅಂಡ್ ಅಡ್ವೊಕೆಸಿ ಗ್ರೂಪ್ಸ್. ಈಗ ಪೇಷಂಟ್ಸ್ ಗಳು ಕೂಡ ಅಷ್ಟೇ ಆ ರೀತಿಯ ಒಂದು ವೈದ್ಯಕೀಕರಣಕ್ಕೆ ಒಳಗಾಗಿ ಗುಣಮುಖರಾದಂತ ಎಷ್ಟೋ ಪೇಷಂಟ್ಸ್ ಗಳು ಅದಕ್ಕೆ ಪೂರಕವಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅದು ಟ್ರೀಟ್ಮೆಂಟ್ ಎಷ್ಟು ಒಳ್ಳೇದು ಅಂತ ಹೇಳಿ ಅದನ್ನು ಸಮಾಜಕ್ಕೆ ಹೊರತರ್ತಾರೆ. ಹಾಗೆಯೇ ಇನ್ಶೂರೆನ್ಸ್ ಕವರೇಜ್ಗೆ ಸಂಬಂಧಿಸಿದ ಹಾಗೆ ಇನ್ಶೂರೆನ್ಸ್ ಕಂಪನೀಸ್ಗಳು ಕೂಡ ಇಂಡೈರೆಕ್ಟ್ ಆಗಿ ಈ ಮೆಡಿಕಲೈಸೇಷನ್ ಪ್ರಕ್ರಿಯೆಗೆ ತುಂಬಾ ಒತ್ತು ನೀಡುವಂಥದ್ದನ್ನು ನಾವು ಕಾಣಬಹುದು. ನಾಲ್ಕನೇದಾಗಿ ಮೀಡಿಯಾ, ಹೊಸ ರೋಗಗಳಿರ್ಬೋದು ಅಥವಾ ಹೊಸ ಡಿಸಾರ್ಡರ್ಸ್ ಗಳಿರ್ಬೋದು, ಇದನ್ನು ಜನತೆಗೆ ತುಂಬಾನೇ ಸರ್ವೇ ಸಾಮಾನ್ಯವಾಗಿ ಅದು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ, ದಿನಪತ್ರಿಕೆಗಳಿರ್ಬೋದು, ಟಿವಿ, ಹಾಗೇನೆ ಮೂವೀಸ್ ಇರ್ಬೋದು, ಇವೆಲ್ಲವೂ ಕೂಡ ಫಾರ್ಮಾ ಆಡ್ಸ್, ಅಡ್ವರ್ಟೈಸ್ಮೆಂಟ್ಸ್ ಗಳ ಮೂಲಕ ಇವತ್ತು ಜನರಿಗೆ ತುಂಬಾನೇ ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ಟೇಟ್ ಅಂಡ್ ಪಾಲಿಸಿ. ಸೊ ಹೆಲ್ತ್ ಸಿಸ್ಟಮ್ಸ್ ದೇ ಫಾರ್ಮಲೈಸ್ ಡಯಾಗ್ನೈಸಿಸ್ ಫಾರ್ ಸರ್ವಿಸ್ ಆಕ್ಸೆಸ್. ಹೆಚ್ಚಿನ ಜನರಿಗೆ ಈ ರೀತಿ ಆರೋಗ್ಯವಂತರಾಗಿ ನೋಡ್ಕೊಳ್ಳಿಕ್ಕೆ ಇವತ್ತು ರಾಜ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ನೀತಿಗಳು ಕೂಡ ಈ ಒಂದು ವಿಚಾರದಲ್ಲಿ ತುಂಬಾನೇ ಈ ಮೆಡಿಕಲೈಸೇಷನ್ ಅನ್ನು ಪ್ರಮೋಟ್ ಮಾಡುವುದನ್ನು ಕಾಣಬಹುದು. ಸೊ ಇವರು ಪ್ರಮೋಟ್ ಮಾಡುವುದು ಬೇಸಿಕ್ ಆಗಿ ಜನಸಾಮಾನ್ಯರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳುವಂತ ಆ ದೃಷ್ಟಿಯಿಂದ. ಈಗ ಕನ್ನಡದಲ್ಲಿ ಇದ್ದದನ್ನೇ ನಾನಿಲ್ಲಿ ಬರೆದಿದ್ದೇನೆ. ವೈದ್ಯಕೀಕರಣದ ನಿಯೋಗಿಗಳು, ವೈದ್ಯಕೀಯ ವೃತ್ತಿಪರರು, ಹಾಗೇನೆ ಔಷಧ ಕಂಪನಿಗಳು, ರೋಗಿಗಳು ಮತ್ತು ವಕಾಲತ್ತು ಗುಂಪುಗಳಿರ್ಬೋದು, ಮಾಧ್ಯಮ ಇರ್ಬೋದು, ರಾಜ್ಯ ಮತ್ತು ನೀತಿಗಳು. ನೆಕ್ಸ್ಟ್ ಬರುವಂತದ್ದು ಈ ವೈದ್ಯಕೀಕರಣದ ಒಂದು ಪಾಸಿಟಿವ್ ಔಟ್ಕಮ್ಸ್ ಏನು ಅಂದ್ರೆ ಇದರ ಪರಿಣಾಮಗಳೇನು. ಸೊ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಫಲಿತಾಂಶಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ದ ಪಾಸಿಟಿವ್ ಔಟ್ಕಮ್ಸ್ ಆರ್ ದಟ್ ಇಟ್ ಇಂಪ್ರೂವ್ಸ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಸುಧಾರಿತ ರೋಗ ನಿರ್ಣಯ ಮತ್ತು ಚಿಕಿತ್ಸೆಗೆ ಇದು ತುಂಬಾನೇ ಅವಕಾಶ ನೀಡುತ್ತದೆ. ಇನ್ಕ್ರೀಸ್ಡ್ ಅವೇರ್ನೆಸ್ ಆಫ್ ಓವರ್ಲುಕ್ಡ್ ಕಂಡೀಷನ್ಸ್. ನಿರ್ಲಕ್ಷಿಸಲ್ಪಟ್ಟ ಆರೋಗ್ಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೈಜೀನ್ ಇರ್ಬೋದು, ಅಂದ್ರೆ ನೈರ್ಮಲ್ಯ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇದು ಹೆಚ್ಚಿನ ಒಂದು ಅರಿವನ್ನು ಮೂಡಿಸುವಂಥದ್ದು. ರಿಡಕ್ಷನ್ ಆಫ್ ಸ್ಟಿಗ್ಮಾ ಫಾರ್ ಸಮ್ ಕಂಡೀಷನ್ಸ್. ಕೆಲವು ಸನ್ನಿವೇಶಗಳಲ್ಲಿ, ಉದಾಹರಣೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಾಗಿ ಏನು ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಒಂದು ಕಳಂಕ ಇದೆ, ಒಂದು ಸ್ಟಿಗ್ಮಾ ಇದೆ,
ಮೆಂಟಲ್ ಇಂಥದೆಲ್ಲ ಹೇಳ್ತಾರೆ, ಅಥವಾ ಮಾನಸಿಕ ಆರೋಗ್ಯ ಹದಗೆಡುವಂತ ಸಂದರ್ಭದಲ್ಲಿ ನಾವು ಪ್ರೊಫೆಷನಲ್ ಹೆಲ್ಪ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಕಳಂಕವನ್ನು ಈ ಒಂದು ಮೆಡಿಕಲೈಸೇಷನ್ ಅಥವಾ ವೈದ್ಯಕೀಕರಣ ಇವತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾನೇ ಅದಕ್ಕೆ ಆ ಕಳಂಕವನ್ನು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ನೀವು ನೋಡ್ಬೋದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಎಷ್ಟೋ ಸೆಲೆಬ್ರಿಟೀಸ್ಗಳು ಕೂಡ ಅಷ್ಟೇ ಹೊರಬಂದು ನಾವು ಕೌನ್ಸಿಲಿಂಗ್ ತೆಗೆದುಕೊಂಡು ಸೈಕ್ಯಾಟ್ರಿಸ್ಟ್ ನ ಮೂಲಕ ಮೆಡಿಕೇಶನ್ಸ್ ತೆಗೆದುಕೊಂಡು ನಾವು ಇವತ್ತು ಗುಣಮುಖರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕ್ಯಾನ್ಸರ್ಗೆ ರಿಲೇಟೆಡ್ ಆಗಿ ಕೂಡ ಅಷ್ಟೇ ಇವತ್ತು ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ತಾವು ಕ್ಯಾನ್ಸರ್ ಅನ್ನು ಯಾವ ರೀತಿಯಾಗಿ ಎದುರಿಸಿದ್ದಾರೆ ಅಂತ ಹೇಳುವಂತ ಒಂದು ಸನ್ನಿವೇಶಕ್ಕೆ ಸಂಬಂಧಿಸಿದಾಗೆ ಅವರು ಕೂಡ ಹೊರಬಂದು ಅದರ ಬಗ್ಗೆ ಹೇಳಿಕೆಗಳನ್ನು ಕೊಡುವ ಕಾರಣ ಆ ರೋಗದ ಬಗ್ಗೆ ಅಥವಾ ಕಂಡೀಷನ್ ನ ಬಗ್ಗೆ ಇದ್ದಂತ ಕಳಂಕ ಅಥವಾ ಸ್ಟಿಗ್ಮಾ ಇವತ್ತು ಕಡಿಮೆ ಮಾಡ್ಲಿಕ್ಕೆ ಅದು ಸಹಾಯ ಮಾಡಿದೆ. ಸೊ ಇದು ಮೆಡಿಕಲೈಸೇಷನ್ ನ ಒಂದು ಪಾಸಿಟಿವ್ ಔಟ್ಕಮ್ಸ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಮೆಡಿಕಲೈಸೇಷನ್ ನ ಒಂದು ನೆಗೆಟಿವ್ ಔಟ್ಕಮ್ ಅಂದ್ರೆ ಅದರ ನಕಾರಾತ್ಮಕವಾದಂತ ಒಂದು ಪರಿಣಾಮ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್, ಲಾಸ್ ಆಫ್ ಇಂಡಿವಿಜುವಲ್ ಆಟೋನಮಿ. See, people's ability to understand and manage their own lives is diminished as they become totally dependent on medical professionals. Life experience are no longer seen as natural or manageable without expert intervention. ಸೊ ವೈಯಕ್ತಿಕ ಸ್ವಾಯತ್ತತೆಯ ಒಂದು ನಷ್ಟ ಇಲ್ಲಿ ನಾವು ಕಾಣಬಹುದು. ಸೊ ಇವತ್ತು ನಾವು ವೈದ್ಯಕೀಕರಣಕ್ಕೆ ಎಷ್ಟು ಒಂದು ಗುರಿಯಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಸ್ವಂತ ಜೀವನ ಅಥವಾ ನಮ್ಮ ಸ್ವಂತ ದೇಹವನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸುವಂತ ಸಾಮರ್ಥ್ಯ ಇವತ್ತು ನಮಗೆ ಕಡಿಮೆ ಆಗಿದೆ. ತಜ್ಞರ ಹಸ್ತಕ್ಷೇಪ ಇಲ್ಲದೆ ಅಥವಾ ವೈದ್ಯರ ಹಸ್ತಕ್ಷೇಪ ಇಲ್ಲದೆ ನಾವು ಏನನ್ನೂ ನಿಭಾಯಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇದು ಒಂದು ಇದರ ನೆಗೆಟಿವ್ ಔಟ್ಕಮ್ ಅಂತ ಹೇಳ್ಬೋದು ಯಾವ್ದು ವೈದ್ಯಕೀಕರಣದು. ಎರಡನೇದಾಗಿ ಡಿಪೊಲಿಟಿಸೈಸೇಷನ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್. See, social or structural societal issues are converted into individual or medical problems, diverting attention from root causes like poverty, inequality, or violence. Anxiety caused by job insecurity is treated with medication rather than addressing work-related stress or unemployment. ಅರ್ಥ ಮಾಡ್ಕೊಳ್ಳಿ, ಸಾಮಾಜಿಕ ಸಮಸ್ಯೆಗಳ ಒಂದು ರಾಜಕೀಯ ಮುಕ್ತೀಕರಣವನ್ನು ನಾವಿಲ್ಲಿ ಕಾಣಬಹುದು. ಅಂದ್ರೆ ನೋಡಿ, ಸಾಮಾಜಿಕ ಸಮಸ್ಯೆಗಳು ಉದಾಹರಣೆ ನಿರುದ್ಯೋಗ. ಇವತ್ತು ನಿರುದ್ಯೋಗದಿಂದ ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿಗೆ ನಿರುದ್ಯೋಗ ಇದೆ ಅಂತ ಹೇಳುವ ಅಥವಾ ಜಾಬ್ ಇನ್ಸೆಕ್ಯೂರಿಟಿ ಅಂದ್ರೆ ಸರಿಯಾದ ರೀತಿಯ ಒಂದು ಕೆಲಸದ ಅಭದ್ರತೆ ಉಂಟಾಗುವಂತ ಆತಂಕದಿಂದ ಅವನಿಗೆ ಏನು ಒತ್ತಡ ನಿರ್ಮಾಣ ಆಗಿದೆ, ಆ ಒತ್ತಡವನ್ನು ನಾವು ವೈಯಕ್ತಿಕವಾಗಿ ಡಿಪ್ರೆಷನ್ ಅಥವಾ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಅಂತ ಹೇಳಿಬಿಟ್ಟು ಅವನಿಗೆ ಉಪಚಾರ ಮಾಡ್ತೇವೆ, ಹೌದಾ ಅಲ್ವಾ? ಆದ್ರೆ ಆ ಮೂಲ ಸಾಮಾಜಿಕ ಸಮಸ್ಯೆ ಏನಿದೆ ಯುವಕರಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್, ಕೆಲಸದ ಒಂದು ಅಭದ್ರತೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಆ ಸಮಸ್ಯೆಗಳು ಸೈಡ್ ಲೈನ್ ಆಗುವಂತ ಚಾನ್ಸಸ್ ಇದೆ. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್. ಸೊ ಇಂಥ ಸಂದರ್ಭಗಳು ಹೆಚ್ಚಾಗಿ ಸೋಷಿಯಲ್ ಪ್ರಾಬ್ಲಮ್ಸ್ ಅನ್ನು ಒಂದು ರೀತಿ ಮರೆಮಾಚುವಂತ ಸನ್ನಿವೇಶ ಮಾಡಬಹುದು ಎಂಬುದು ಇದರ ಒಂದು ಎರಡನೇ ನೆಗೆಟಿವ್ ಔಟ್ಕಮ್. ಮೂರನೇದಾಗಿ ಮೆಡಿಕಲ್ ಸೋಷಿಯಲ್ ಕಂಟ್ರೋಲ್. See, the medical profession decides what is normal and deviant, influencing how society disciplines and treats people. ಇವತ್ತು ವೈದ್ಯಕೀಯ ಸಾಮಾಜಿಕ ನಿಯಂತ್ರಣ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಹೌದಾ ಅಲ್ವಾ? ಔಪಚಾರಿಕ ನಿಯಂತ್ರಣ, ಅನೌಪಚಾರಿಕ ನಿಯಂತ್ರಣ. ಆದ್ರೆ ಇಲ್ಲಿ ಇನ್ನೊಂದು ಹೊಸದಾಗಿ ಸೇರ್ಪಡಿಸಬಹುದು ನಾವು ಅಂತ ಹೇಳ್ಬೋದು, ಮೆಡಿಕಲ್ ಸೋಷಿಯಲ್ ಕಂಟ್ರೋಲ್, ವೈದ್ಯಕೀಯ ಸಾಮಾಜಿಕ ನಿಯಂತ್ರಣ. ಯಾವುದು ಇವತ್ತು ಸಾಮಾನ್ಯ, ಯಾವುದು ವಿಕೃತ ಎಂಬುದನ್ನು ಇವತ್ತು ಸಮಾಜಕ್ಕಿಂತ ಜಾಸ್ತಿಯಾಗಿ ವೈದ್ಯಕೀಯ ಕ್ಷೇತ್ರ ನಿರ್ಧರಿಸುವಂತದನ್ನು ನಾವಿಲ್ಲಿ ಕಾಣಬಹುದು. ಸಮಾಜವು ಯಾವ ರೀತಿ ಶಿಸ್ತುಬದ್ಧಗೊಳಿಸಬಹುದು ಅಥವಾ ನಡೆಸಿಕೊಳ್ಳುತ್ತದೆ ಎಂಬುದರ ಮೇಲೆ ಇದು ಪ್ರಭಾವವನ್ನು ಬೀರುವಂಥದ್ದು. ಫಾರ್ ಎಕ್ಸಾಂಪಲ್, ADHD ಇರುವ ಮಕ್ಕಳನ್ನು ADHD ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ ಅವರಿಗೆ ಅವರ ಓದುವಿಕೆಯ ಒಂದು ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಥೆರಪಿಗಳನ್ನು ಕೊಡುವಂಥದ್ದು ಇರ್ಬೋದು. ಸೊ ಪ್ರತಿ ಒಂದು ಈ ರೀತಿ ಸಾಮಾನ್ಯರಾಗಿ ಬರುವಂತ ಪ್ರಯತ್ನಗಳಿದ್ರೂ ಕೂಡ ನಾವು ಅದನ್ನು ಒಂದು ರೀತಿ ಕ್ಯಾಟಗರೈಸ್ ಮಾಡುವಂತ ಒಂದು ಹಂತಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸೊ ಹಾಗಾಗಿ ಮೆಡಿಕಲ್ ಸೋಷಿಯಲ್ ಕಂಟ್ರೋಲ್ ಇವತ್ತು ನಮ್ಮ ಜೀವನದ ಮೇಲೆ ಬಹಳಷ್ಟು ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ನಾಲ್ಕನೇದಾಗಿ ಓವರ್ ಡಯಾಗ್ನೈಸಿಸ್ ಅಂಡ್ ಓವರ್ ಟ್ರೀಟ್ಮೆಂಟ್, ವೆರಿ ಇಂಪಾರ್ಟೆಂಟ್. ಮೋರ್ ಕಂಡೀಷನ್ಸ್ ಆರ್ ಕ್ಲಾಸಿಫೈಡ್ as illness, leading to unnecessary treatment, drugs and procedures. Mild depression or menopausal symptoms are routinely treated with antidepressants or hormone therapy even when they are not strictly required. ಅತಿಯಾದ ರೋಗ ನಿರ್ಣಯ ಮತ್ತು ಅತಿಯಾದ ಚಿಕಿತ್ಸೆ. ಉದಾಹರಣೆ ನೋಡಿ, ಮನುಷ್ಯ ಅಂತ ಹೇಳಿದ್ರೆ
ಹಿಂದಿನಿಂದಲೂ ಕೂಡ ಈ ಒಂದು ಸ್ಪೀಶೀಸ್ ನಮ್ಮ ಭೂಮಿ ಮೇಲೆ ನಡ್ಕೊಂಡು ಬರ್ತಾ ಇದೆ, ಹೌದಾ ಅಲ್ವಾ? ಹಿಂದಿನಿಂದಲೂ ಕೂಡ ಎಷ್ಟೋ ಒಂದು ನಮ್ಮ ರೋಗಕ್ಕೆ ಸಂಬಂಧಿಸಿದ ಸನ್ನಿವೇಶಗಳು ಹಿಂದಿನ ಒಂದು ತಲೆಮಾರಿನಲ್ಲೂ ಕೂಡ ಉಂಟಾಗ್ತಾ ಇತ್ತು. ಆದ್ರೆ ಇವಾಗ ಹಾಗಲ್ಲ. ನೀವು ಗಮನಿಸಿದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನಾವು ಈ ಒಂದು ವೈದ್ಯಕೀಕರಣದ ಚೌಕಟ್ಟಿಗೆ ನಾವು ಅದನ್ನು ಒಳಪಡಿಸ್ತಾ ಇದ್ದೇವೆ. ನಾನು ಆಗ್ಲೇ ತುಂಬಾನೇ ಎಕ್ಸಾಂಪಲ್ಸ್ ಕೊಡುವ ಹಾಗೆ, ಮಕ್ಕಳಲ್ಲಿ ಹಠಮಾರಿತನ ಇರ್ಬೋದು, ಅಥವಾ ಮಹಿಳೆಯರಲ್ಲಿ ಕಂಡುಬರುವಂತ ಋತುಬಂಧಕ್ಕೆ ಸಂಬಂಧಿಸಿದ ಅಥವಾ ಋತುಸ್ರಾವಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಇಂತಹ ಸಮಸ್ಯೆಗಳನ್ನು ನಾವು ಹೆಚ್ಚುವರಿಯಾದಂತ ಒಂದು ವೈದ್ಯಕೀಯ ಮಸೂರದಲ್ಲಿ ಅದನ್ನು ನೋಡುವಂತ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತು ಅತಿಯಾಗಿ ನಾವು ರೋಗಗಳ ಒಂದು ರೀತಿಯ ರೋಗ ನಿರ್ಣಯಗಳನ್ನು ಮಾಡಿಕೊಳ್ಳುವಂಥದ್ದು, ಅತಿಯಾಗಿ ಚಿಕಿತ್ಸೆಯನ್ನು ಅದಕ್ಕೆ ಪೂರಕವಾಗಿ ನೀಡುವಂಥದ್ದು, ಇದನ್ನು ನಾವು ಕಾಣುವಂಥದ್ದನ್ನು ಅಥವಾ ಇದು ಕೂಡ ಇದರ ಒಂದು ನೆಗೆಟಿವ್ ಔಟ್ಕಮ್ ಅಂತ ಹೇಳುವಂಥದ್ದು. ಈಗ ಓವರ್ ಡಯಾಗ್ನೈಸಿಸ್, ಓವರ್ ಟ್ರೀಟ್ಮೆಂಟ್ ಅಂತ ಹೇಳುವ ಈ ಸಂದರ್ಭದಲ್ಲಿ ನೀವು ಒಂದು ಗಮನಿಸಬೇಕು, ಈ ರೀತಿಯ ಸನ್ನಿವೇಶ ಕೆಲವೊಮ್ಮೆ ಇಲ್ಲ ಸಲ್ಲದ ಒಂದು ಭಯವನ್ನು ಕೂಡ ಮನುಷ್ಯನಲ್ಲಿ ಉಂಟು ಮಾಡ್ತದೆ. ಹಾಗೂ ಎಲ್ಲಾ ರೀತಿಯ ಡಯಾಗ್ನೋಸಿಸ್ ಅಥವಾ ಟ್ರೀಟ್ಮೆಂಟ್ಗಳು ನೀವು ಗಮನಿಸಿದ್ರೆ ಯಾವುದು ಕೂಡ ಪುಕ್ಕಟೆ ಅಲ್ಲ, ಬದಲಾಗಿ ಎಷ್ಟೋ ದುಡ್ಡನ್ನು ಕೂಡ ನಾವು ಅದಕ್ಕೆ ಸವಯಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಜನಸಾಮಾನ್ಯರಲ್ಲಿ ಅಥವಾ ಮಧ್ಯಮ ವರ್ಗ, ಬಡತನದಲ್ಲಿರುವಂತಹ ಕುಟುಂಬಗಳು ಇಂತಹ ಒಂದು ಅವಕಾಶಗಳು ಅವರಿಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೆ ಹೋದಂತ ಸಂದರ್ಭದಲ್ಲಿ ಸದಾ ಭಯದಲ್ಲಿರುವಂತಹ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗುವಂತದನ್ನು ನಾವು ಕಾಣಬಹುದು. ಇನ್ನೊಂದು ಆಟ್ರೋಜೆನಿಸಿಸ್ ಅಂತ ಹೇಳುವಂಥದ್ದು, ಇದೊಂದು ನ್ಯೂ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇದನ್ನು ಐವಾನ್ ಇಲಿಚ್ ಅಂತ ಹೇಳುವವರು ಇದನ್ನು ಈ ಮೆಡಿಕಲೈಸೇಷನ್ ಅಥವಾ ವೈದ್ಯಕೀಕರಣದ ಒಂದು ನಕಾರಾತ್ಮಕ ಪರಿಣಾಮ ಅಂತ ಹೇಳಿದನ್ನು ಗುರುತಿಸಿದ್ದಾರೆ. ಇದರ ಅರ್ಥ ಹಾರ್ಮ್ ಫ್ರಮ್ ಮೆಡಿಕಲ್ ಟ್ರೀಟ್ಮೆಂಟ್, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯಿಂದ ಕೆಲವೊಮ್ಮೆ ಹಾನಿಗೀಡಾಗುವಂತ ಪರಿಸ್ಥಿತಿ ಏನ್ ನಿರ್ಮಾಣ ಆಗುತ್ತೆ ನೋಡಿ, ಅದನ್ನೇ ಅವರು ಐಟ್ರೋಜೆನಿಸಿಸ್ ಅಂತ ಹೇಳ್ತಾರೆ. ಸೊ ಇದನ್ನು ಐವನ್ ಇಲಿಚ್ ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಐಟ್ರೋಜೆನಿಸಿಸ್ ರೆಫರ್ಸ್ ಟು ಎನಿ ಇಲ್ನೆಸ್ ಆರ್ ಹಾರ್ಮ್ ಕಾಸ್ಡ್ ಬೈ ದ ಮೆಡಿಕಲ್ ಇಂಟರ್ವೆನ್ಷನ್ ಇಟ್ ಸೆಲ್ಫ್. ಸೊ ಮೆಡಿಕಲ್ ಇಂಟರ್ವೆನ್ಷನ್ ಅಥವಾ ವೈದ್ಯಕೀಯ ಉಪಚಾರದಿಂದ ಕೆಲವು ಸಲ ಆಗುವಂತ ಈ ಒಂದು ಹಾನಿಕಾರಕ ಪರಿಣಾಮಗಳನ್ನು ಇದು ಬಿಂಬಿಸುವಂಥದ್ದು. ಇದರಲ್ಲೂ ಕೂಡ ನೀವು 3 ರೀತಿಯ ಟೈಪ್ಸ್ ಇದೆ. ಕ್ಲಿನಿಕಲ್ ಐಟ್ರೋಜೆನಿಸಿಸ್ ಅಂತ ಹೇಳಿ, ಇದು ಬೇಸಿಕ್ ಆಗಿ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಇಂದ ಉಂಟಾಗುವಂಥದ್ದು. ಅಂದ್ರೆ ಸರ್ಜರಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಗಳನ್ನು ನಾವು ಕಾಣುವಂಥದ್ದು. ಸೋಷಿಯಲ್ ಐಟ್ರೋಜೆನಿಸಿಸ್, ಪೀಪಲ್ ಡಿಪೆಂಡ್ ಟೂ ಮಚ್ ಆನ್ ಡಾಕ್ಟರ್ಸ್, ಅದು ಕೂಡ ಇದರ ಒಂದು ನೆಗೆಟಿವ್ ಔಟ್ಕಮ್. ಇನ್ನೊಂದು ಕಲ್ಚರಲ್ ಐಟ್ರೋಜೆನಿಸಿಸ್, ಮೆಡಿಕಲೈಸೇಷನ್ ವೀಕನ್ ಸೋಷಿಯಲ್ ಎಬಿಲಿಟಿ ಟು ಡೀಲ್ ವಿತ್ ಪೇನ್, ಡೆತ್ ಅಂಡ್ ಸಫರಿಂಗ್ ನ್ಯಾಚುರಲಿ. ಸೊ ಮನುಷ್ಯನಿಗೆ, ಸಮಾಜಕ್ಕೆ ನೈಸರ್ಗಿಕವಾಗಿ ಲಭ್ಯ ಇರುವಂತ ಒಂದು ಶಕ್ತಿ ಏನಿದೆ ಅದನ್ನು ಇದು ಕುಂಠಿತ ಮಾಡುವಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದು ಇದರ ಒಂದು ಇನ್ನೊಂದು ಸೈಡ್ ಎಫೆಕ್ಟ್ ಅಂತಲೇ ನಾವು ಹೇಳ್ಬೋದು, ಅಥವಾ ನೆಗೆಟಿವ್ ಔಟ್ಕಮ್ ಅಂತಾನೆ ನಾವು ಹೇಳ್ಬೋದು. ಆರನೇದು ಸ್ಟಿಗ್ಮಟೈಸೇಷನ್ ಅಂಡ್ ಐಡೆಂಟಿಟಿ ಇಶ್ಯೂಸ್. ಕಳಂಕ ಮತ್ತು ಗುರುತಿನ ಸಮಸ್ಯೆಗಳನ್ನು ಕೂಡ ಇದು ಉಂಟು ಮಾಡುತ್ತದೆ. ಇಂಡಿವಿಜುವಲ್ಸ್ ಮೇ ಬಿಕಮ್ ಲೇಬಲ್ಡ್ ಆರ್ ಡಿಫೈನ್ಡ್ ಸೋಲಿ ಬೈ ದೇರ್ ಮೆಡಿಕಲ್ ಡಯಾಗ್ನೋಸಿಸ್. A teenager with a mental health diagnosis may be viewed through a narrow medical lens, ignoring their social context or strengths. Very important. ನೋಡಿ, ಈ ವೈದ್ಯಕೀಕರಣದ ಒಂದು ಸನ್ನಿವೇಶದಿಂದಾಗಿ ವ್ಯಕ್ತಿಗಳನ್ನು ಅಥವಾ ಅವರ ವೈದ್ಯಕೀಯ ರೋಗ ನಿರ್ಣಯದಿಂದ ಮಾತ್ರ ಅವರನ್ನು ಗುರುತಿಸಿ ಅವರನ್ನು ವ್ಯಾಖ್ಯಾನಿಸುವಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಹಾಗೇನೆ ಸಣ್ಣ ಮಕ್ಕಳಲ್ಲಿ ಅವರಿಗೆ ಅಡ್ಡ ಹೆಸರು ಅಥವಾ ಲೇಬಲ್ ಆಗುವಂಥದ್ದು, ಅಥವಾ ಫಾರ್ ಎಕ್ಸಾಂಪಲ್ ನೋಡಿ, ಮಾನಸಿಕ ಆರೋಗ್ಯದ ಸಮಸ್ಯೆ ಇರುವಂತ ಮಾನಸಿಕ ಆರೋಗ್ಯವನ್ನು ನಾವು ಬೇರೆ ಬೇರೆ ಮಜಲುಗಳಲ್ಲಿ ಡಿಫೈನ್ ಮಾಡಬಹುದು. ಓಕೆ, ಈಗ ಸಿಜೋಫ್ರೇನಿಯಾ ಇರ್ಬೋದು, ಅವೆಲ್ಲ ಒಂಥರ ಹೈಯರ್ ಆರ್ಡರ್ ಮೆಂಟಲ್ ಡಿಸಾರ್ಡರ್ಸ್. ಸೊ ಅದಕ್ಕೆ ಇನ್ನು ಸಣ್ಣ ಮಟ್ಟಿನ ಕೆಲವೆಲ್ಲ ಇರುತ್ತೆ, ಮಾಡರೇಟ್ ಡಿಪ್ರೆಷನ್ ಇರುವವರು, ಸಿಜೋಟೈಪಲ್ ಡಿಸಾರ್ಡರ್ಸ್ ಇರುವವರು. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಆ ರೋಗದಿಂದ ಹೊರಬರಲುವಂತ ಪ್ರಯತ್ನಗಳಿದ್ರೂ ಕೂಡ ಆ ಒಂದು ಮೆಡಿಕಲ್ ಲೆನ್ಸ್ ಇಂದ ನಾವು ಅವರನ್ನು ನೋಡುವಾಗ ಅವರಿಗೆ ಇದೇ ರೀತಿಯ ಹೆಸರನ್ನು ಕೊಟ್ಟು ಅಥವಾ ಆ ರೋಗಕ್ಕೆ ಸಂಬಂಧಿಸಿದ ಒಂದು ಚೌಕಟ್ಟಲ್ಲಿ ಅವರನ್ನು ಗುರುತಿಸುವಂತ ಪ್ರಯತ್ನಗಳು ಕೂಡ ಈ ಒಂದು ವೈದ್ಯಕೀಕರಣದಿಂದಾಗಿ ಉಂಟಾಗ್ತದೆ. ಸೊ ಹಾಗಾಗಿ ಇದು ಇದರ ಒಂದು ನೆಗೆಟಿವ್ ಔಟ್ಕಮ್ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕಮರ್ಷಿಯಲೈಸೇಷನ್ ಆಫ್ ಹೆಲ್ತ್. ಆರೋಗ್ಯದ ಒಂದು ವಾಣಿಜ್ಯೀಕರಣ. ಹೆಲ್ತ್ ಹ್ಯಾಸ್ ಬಿಕಮ್ ಅ ಪ್ರಾಫಿಟಬಲ್ ಕಮಾಡಿಟಿ ವೇರ್ ದ ಫೋಕಸ್ ಶಿಫ್ಟ್ಸ್ ಫ್ರಮ್ ಕೇರ್ ಟು ಕ್ಯೂರ್. ಆರೋಗ್ಯ ಇವತ್ತೊಂದು ಲಾಭದಾಯಕ ಸರಕಾಗಿದೆ.
ಹೌದಾ ಅಲ್ವಾ? ನಾವು ಹಾಕುವಂತ ದಿನನಿತ್ಯ ಪ್ರಸಾಧನಗಳಿಂದ ಹಿಡಿದು ಇರ್ಬೋದು, ಕಾಸ್ಮೆಟಿಕ್ ಸರ್ಜರೀಸ್ಗಳಿಂದ ಇರ್ಬೋದು, ಇವತ್ತು ಎಷ್ಟೆಲ್ಲ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಸ್ಗಳು ಬರ್ತಾ ಇದೆ. ಕೂದಲು ಬೆಳವಣಿಗೆ ಅಂತ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ಸ್ಗಳಿರ್ಬೋದು, ಒಂದಷ್ಟು ಗಮ್ಮೀಸ್ ಇರ್ಬೋದು, ಹೌದಾ ಅಲ್ವಾ? ಈ ಟ್ಯಾಬ್ಲೆಟ್ ಅನ್ನು ನೀವು ನೀರಿಗೆ ಹಾಕಿ ಕುಡಿದ್ರೆ ನಿಮ್ಮ ಎಲ್ಲ ಬ್ರಿಂಕಲ್ಸ್ಗಳು ಮಾಯ. ಸೊ ಇವತ್ತು ಆರೋಗ್ಯ ಅಂತ ಹೇಳುವಂತ ಒಂದು ಸನ್ನಿವೇಶ ಇವತ್ತು ವಾಣಿಜ್ಯೀಕರಣ ಆಗಿದೆ. ಒಬ್ಬರನ್ನು ನೋಡಿ ಎಲ್ಲರೂ ಕೂಡ ಅವರು ಕೂಡ ಅದನ್ನು ಟ್ರೈ ಮಾಡುವಂತ ಸನ್ನಿವೇಶಕ್ಕೆ ಮುಂದಾಗಿದ್ದಾರೆ. ಸೊ ಹೀಗಾಗಿ ಈ ಮೆಡಿಕಲೈಸೇಷನ್ ಇಂದಾಗಿ ಇವತ್ತು ಆರೋಗ್ಯದ ಒಂದು ವಾಣಿಜ್ಯೀಕರಣ ಕೂಡ ಉಂಟಾಗಿದೆ. ಕೊನೆಯದಾಗಿ inequity in access to care. See, medicalization often benefits the urban middle class while the marginalized groups lack even the basic health care. Very important. ಆರೈಕೆಯ ಲಭ್ಯದಲ್ಲಿ ಅಸಮಾನತೆಯನ್ನು ಕಾಣಬಹುದು. ಇಷ್ಟೆಲ್ಲ ಒಂದು ಸೋಷಿಯಲ್ ಮೀಡಿಯಾದಿಂದ ಹೊರಬರುವಂತ ಕೆಲವೆಲ್ಲ ಒಂದು ರೀತಿಯ ಈ ಮೆಡಿಕಲ್ ಅಂದ್ರೆ ಈ ಕ್ರೀಮ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಸರ್ಜರಿಗಳಿರ್ಬೋದು, ಇದು ನಗರ ಮಧ್ಯಮ ವರ್ಗ ಹಾಗೂ ಮೇಲ್ವರ್ಗದವರಿಗೆ ಪ್ರಯೋಜನ ನೀಡಬಹುದು, ಯಾಕಂದ್ರೆ ಅದರಲ್ಲಿ ಹಣಬಲ ಇದೆ. ಆದ್ರೆ ಅಂಚಿನಲ್ಲಿರುವಂತಹ ಸಮೂಹಗಳಿಗೆ ಅಥವಾ ಕುಟುಂಬಗಳಿಗೆ ಎಲ್ಲಿ ಮೂಲಭೂತ ಆರೋಗ್ಯದ ಸೇವೆ ಕೊಡುವ ಲಭ್ಯ ಇರುವುದಿಲ್ಲ. ಸೊ ಆ ಸಂದರ್ಭದಲ್ಲಿ ಇವರಿಗೆ ಎಲ್ಲೋ ಒಂದು ರೀತಿ ಆರೈಕೆಯನ್ನು ಪಡಿಲಿಕ್ಕೆ ಒಂದು ರೀತಿ ಆಕ್ಸೆಸ್ ಇಲ್ಲದಾಗಿ ಆಗಿ ಹೋಗ್ತದೆ, ಹೌದಾ ಅಲ್ವಾ? ಅಥವಾ ಆಕ್ಸೆಸ್ ಅನ್ನು ಪಡ್ಲಿಕ್ಕೆ ಬೇರೆಲ್ಲ ರೀತಿಯ ಅಚಾತುರ್ಯಗಳನ್ನು ಮಾಡುವಂತ ಸನ್ನಿವೇಶಗಳು ಕೂಡ ಇವತ್ತು ನಿರ್ಮಾಣ ಆಗ್ಬೋದು. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ಇವತ್ತು ನಿಜವಾದ ಮೆಡಿಕಲ್ ಆರೈಕೆಗಿಂತಾಗಿ ಬೇರೆ ಬೇರೆ ರೀತಿಯ ಒಂದು ಆರೈಕೆಗಳನ್ನು ಪಡೆಯದೆ ಅಡ್ಡ ಮಾರ್ಗ ಹಿಡಿಯುವಂತ ಒಂದು ಸನ್ನಿವೇಶಗಳು ಕೂಡ ಕೆಲವು ಸಲ ಯುವಕರ ಒಂದು ಸನ್ನಿವೇಶದಲ್ಲಿ ನಾವು ಇದನ್ನು ಕಾಣಬಹುದು. ಸೊ ಹಾಗಾಗಿ ಇನಿಕ್ವಿಟಿ ಇನ್ ಆಕ್ಸೆಸ್ ಟು ಕೇರ್ ಇದು ಕೂಡ ಒಂದು ಮೆಡಿಕಲೈಸೇಷನ್ ಒಂದು ನೆಗೆಟಿವ್ ಔಟ್ಕಮ್ ಅಂತ ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅರ್ಬನ್ ಪಾಪ್ಯುಲೇಷನ್ ಗೆಟ್ ಸೈಕ್ಯಾಟ್ರಿಕ್ ಕೇರ್ ಫಾರ್ ಸ್ಟ್ರೆಸ್. ಈಗ ಒಂದು ಶಾಲೆಯ ಸನ್ನಿವೇಶದಲ್ಲಿ ನಾವು ನೋಡುವ ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ಟ್ರೆಸ್ ಆಗುವುದು ಸರ್ವೇ ಸಾಮಾನ್ಯ. ಆದ್ರೆ ಅಲ್ಲಿ ಪೇರೆಂಟ್ಸ್ಗಳು ಶಕ್ತ ಇರುವಂತ ಪೇರೆಂಟ್ಸ್ ಅಥವಾ ಕುಟುಂಬಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಸೈಕ್ಯಾಟ್ರಿಕ್ ಕೇರ್ ಕೊಟ್ಟು ಅವರಿಗೆ ಸಮಾಲೋಚನೆ ನಡೆಸಿ ಕೌನ್ಸಿಲಿಂಗ್ ಕೊಡಿಸಿ ಅಥವಾ ವೈದ್ಯಕೀಯ ಉಪಚಾರದ ಮೂಲಕ ಅವರಿಗೆ ಅದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದೇ ಸನ್ನಿವೇಶ ಒಂದು ಬಡ ಕುಟುಂಬ ಅಥವಾ ಗ್ರಾಮೀಣ ಪರಿಸರ ಅಥವಾ ಬುಡಕಟ್ಟು ಕುಟುಂಬದಲ್ಲಿರುವಂತ ಯುವಕ ಅಥವಾ ಯುವತಿಯ ಸನ್ನಿವೇಶದಲ್ಲಿದ್ರೆ ಅದನ್ನ ಯಾವ ರೀತಿ ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ, ಹೌದಾ ಅಲ್ವಾ? ಸೊ ಹಾಗಾಗಿ ವೈದ್ಯಕೀಕರಣದ ಒಂದು ರೀತಿಯ ಚೌಕಟ್ಟು ಇವತ್ತು ನಗರಗಳಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ಬೋದು ಅಥವಾ ರಿಚ್ ಕ್ಲಾಸ್ಗಳಿಗೆ ಅದು ಬೆನಿಫಿಟ್ ಆಗ್ಬೋದು. ಬಟ್ ಉಳಿದ ಅಂಚಿನಲ್ಲಿರುವಂತಹ ಕುಟುಂಬ ಅಥವಾ ಸಮೂಹಗಳಿಗೆ ಇದು ಅಷ್ಟೇನು ಅಂದ್ರೆ ಇದು ಸ್ಟ್ರೆಸ್ ಅನ್ನೇ ಕ್ರಿಯೇಟ್ ಮಾಡ್ತದೆ ಅಥವಾ ಅವರಿಗೆ ಆಗುದಿಲ್ಲ ಅಂತ ಹೇಳುವಂತ ಒಂದು ಸನ್ನಿವೇಶವನ್ನೇ ಅದು ನಿರ್ಮಾಣ ಮಾಡ್ತದೆ. ಇಷ್ಟರವರೆಗೆ ನಾವು ಡಿಸ್ಕಸ್ ಮಾಡುವಂಥದ್ದು ವೈದ್ಯಕೀಕರಣ, ಮೆಡಿಕಲೈಸೇಷನ್ಗೆ ರಿಲೇಟೆಡ್ ಆಗಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಆರೋಗ್ಯದ ಔಷಧೀಕರಣ, ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್ ಅಂದ್ರೆ ಏನು ಅಂತ ಹೇಳುವಂಥದ್ದು. Is it clear? So pharmaceuticalization is a process by which the human conditions, behaviors, experiences are increasingly defined, interpreted and treated by pharmaceutical drugs, often beyond strictly medical necessity. So ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ನಾವು ಔಷಧಿಯ ದೃಷ್ಟಿಕೋನದಿಂದ ಅದನ್ನು ನೋಡಿ ಚಿಕಿತ್ಸೆ ಕೊಡಿಸುವಂತ ಒಂದು ಪ್ರಯತ್ನ. ಮಾನವನ ನಮ್ಮ ಸ್ಥಿತಿಗಳಿರ್ಬೋದು, ನಮ್ಮ ನಡವಳಿಕೆಗಳು, ಅನುಭವಗಳು ಏನಿದ್ರು ಕೂಡ ಇದನ್ನು ಅರ್ಥೈಸಿ ವ್ಯಾಖ್ಯಾನಿಸಿ ಔಷಧಗಳನ್ನು ಬಳಸ್ಕೊಂಡೇ ಅದಕ್ಕೆ ಚಿಕಿತ್ಸೆ ನೀಡುವಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ನಾವು ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್ ಅಂತ ಹೇಳುವಂಥದ್ದು. See, while medicalization refers to the expansion of medicine into everyday life, pharmaceuticalization refers to the dominance of pharmaceuticals as a preferred solution to a wide range of physical, mental and social issues. ಸೊ ವೈದ್ಯಕೀಕರಣ ಅಂತ ಹೇಳಿದ್ರೆ ದೈನಂದಿನ ಜೀವನದಲ್ಲಿ ನಮ್ಮ ಔಷಧ ಕ್ಷೇತ್ರದ ವಿಸ್ತರಣೆಯನ್ನು ಸೂಚಿಸಿದ್ರೆ, ಔಷಧೀಕರಣ ಅಂತ ಹೇಳಿದ್ರೆ ನಮ್ಮ ಎಲ್ಲ ದೈಹಿಕ, ಮಾನಸಿಕ, ಸಾಮಾಜಿಕ ಸಮಸ್ಯೆಗಳಿಗೆ ಆದ್ಯತೆಯ ಪರಿಹಾರವಾಗಿ ಔಷಧಗಳ ಪ್ರಾಬಲ್ಯವನ್ನು ಇದು ಸೂಚಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಮುಖದಲ್ಲಿ ಏನಾದ್ರೂ ಮೊಡವೆ ಆದ್ರೆ ತನ್ನಿಂತಾನೆ ಪಿಂಪಲ್ಸ್ ಅಂತ ಏನ್ ಹೇಳ್ತೀವಿ ಅದು ತನ್ನಿಂತಾನೆ ಹೋಗ್ತದೆ, ಹೌದಾ ಅಲ್ವಾ? ಬಟ್ ಇವಾಗ ಹಾಗಲ್ಲ. ಅದು ಮುಖದಲ್ಲಿ ಒಂದು ಬಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೇವೆ, ಇಮಿಡಿಯೇಟ್ ಆಗಿ ಹೋಗಿ ಅದಕ್ಕೆ ಬೇಕಾಗುವಂತ ಕ್ರೀಮ್, ಲೋಷನ್ಸ್ ಗಳನ್ನೆಲ್ಲ ಹಾಕಿ ಅದನ್ನು ಸರಿಪಡಿಸ್ತೇವೆ, ಹೌದಾ ಅಲ್ವಾ? ಇವತ್ತು ಇನ್ನೊಂದು ನಾನು ವಿಚಾರ ಹೇಳಬೇಕು. ಏನಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ರೀತಿ ನೀವು ಬಿಸಿಲಿಗೆ ಹೋಗುವಾಗ ಇವತ್ತು ಸನ್ಸ್ಕ್ರೀನ್ ಹಾಕುವಂತ ಪದ್ಧತಿ ಇವತ್ತು ತುಂಬಾನೇ ನಾರ್ಮಲೈಸ್ ಆಗಿದೆ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಎಕ್ಸಾಂಪಲ್ಸ್ ವೇರ್ ಎವ್ರಿ ಡೇ our physical, mental and social issues are only guided through
ಮೆಡಿಸಿನ್ಸ್ ಥ್ರೂ ಫಾರ್ಮಸಿ ಅಂದ್ರೆ ಥ್ರೂ ಔಷಧಿಗಳ ಮೂಲಕವೇ ಇದನ್ನೆಲ್ಲ ನಿರ್ಣಯ ಮಾಡುವಂತ ಒಂದು ಅಂಶವಾಗಿ ಇವತ್ತು ಬೆಳೆದು ನಿಂತಿದೆ. ಈಗ ಈ ಕಾನ್ಸೆಪ್ಟ್ ಅನ್ನು ಫಾರ್ಮಸ್ಯೂಟಿಕಲೈಸೇಷನ್ ಅಂತ ಹೇಳುವಂತ ಈ ಕಾನ್ಸೆಪ್ಟ್ ಅನ್ನು ತುಂಬಾನೇ ಜನಪ್ರಿಯವಾಗಿ ಈ ಪರಿಕಲ್ಪನೆಯನ್ನು ತುಂಬಾನೇ ಡೆವಲಪ್ ಮಾಡಿದವರು ಸೈಮನ್ ಜೆ ವಿಲಿಯಮ್ಸ್, ಪಾರುಲ್ ಮಾರ್ಟಿನ್ ಅಂಡ್ ಕಾನ್ರಾಡ್ ಅಂಡ್ ಲೀಟರ್ ಅಂತ ಹೇಳುವಂತ ಈ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು. ಈಗ ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್ ನ ಪ್ರಮುಖ ಲಕ್ಷಣಗಳು ಏನು? ಫಸ್ಟ್, ಡ್ರಗ್ ಬೇಸ್ಡ್ ಸೊಲ್ಯೂಷನ್ಸ್. ಎಲ್ಲದಕ್ಕೂ ಔಷಧವೇ ಅದಕ್ಕೆ ಪರಿಹಾರ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿ ಈ ಫಾರ್ಮಸ್ಯೂಟಿಕಲೈಸೇಷನ್ ಹೆಲ್ತ್ ಅಥವಾ ಆರೋಗ್ಯದ ಔಷಧೀಕರಣದಲ್ಲಿ ನಾವು ಕಾಣಬಹುದು. ಇದು ಪ್ರಮುಖ ಲಕ್ಷಣ. ಎಲ್ಲದಕ್ಕೂ ಕೂಡ ಔಷಧಿಯಿಂದಲೇ ನಾವು ಪರಿಹಾರವನ್ನು ಸೂಚಿಸುವಂತದ್ದು. ಅದು ಸೌಂದರ್ಯವರ್ಧಕ ಇರ್ಬೋದು, ಒಂದು ಸಣ್ಣ ಹಲ್ಲು ನೋವು ಇರ್ಬೋದು, ಜ್ವರ ಇರ್ಬೋದು, ತಲೆನೋವು ಇರ್ಬೋದು, ಖಿನ್ನತೆ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಎವ್ರಿಥಿಂಗ್ is managed by drugs. So that is how pharmaceuticalization of health is defined. Drug based solutions for every problem. ಎರಡನೇದು, market driven process. See, pharmaceuticalization of health is heavily influenced by pharma marketing, patents and consumerism. ಈ ಔಷಧೀಕರಣ ಅಂತ ಹೇಳುವಂತ ಈ ಪ್ರಕ್ರಿಯೆ ಏನಿದೆ, ಆರೋಗ್ಯದ ಔಷಧೀಕರಣ, ಇದು ಫಾರ್ಮಸ್ಯೂಟಿಕಲ್ ಕಂಪನಿಗಳಿರ್ಬೋದು, ಅದಕ್ಕೆ ಸಂಬಂಧಿಸಿದ ಪೇಟೆಂಟ್ಸ್ ಗಳಿರ್ಬೋದು, ಹಾಗೂ ನಾವೀಗ ಏನು ಗ್ರಾಹಕರಾಗಿ ಅದನ್ನು ಸ್ವೀಕಾರ ಮಾಡಿದ್ದೇವೆ ನೋಡಿ, ಇದರಿಂದ ಇದು ಸಿಕ್ಕಾಪಟ್ಟೆ ಒಂದು ರೀತಿಯ ವೇಗವನ್ನು ಪಡ್ಕೊಂಡ್ಬಿಟ್ಟಿದೆ. ಸೊ ಇವತ್ತು ಮಾರ್ಕೆಟೇ ಇದೆ. ಇವತ್ತು ಫಾರ್ಮಸ್ಯೂಟಿಕಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲಿ ತುಂಬಾನೇ ಪವರ್ಫುಲ್ ಮಾರ್ಕೆಟ್ ಅದು. ಸೊ ಹಾಗಾಗಿ ಮಾರ್ಕೆಟ್ ಡ್ರಿವನ್ ಪ್ರಾಸೆಸ್ ಅನ್ನು ನಾವಿಲ್ಲಿ ಕಾಣಬಹುದು. ಇನ್ನೊಂದು, ರಿಡೆಫಿನೇಷನ್ ಆಫ್ ಹೆಲ್ತ್ ಅಂಡ್ ಇಲ್ನೆಸ್. Normal life events and variations are reframed as conditions requiring medication. ಇವತ್ತು ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಸಣ್ಣ ಜ್ವರ, ತಲೆನೋವು, ಅಥವಾ ಒಂದು ಕೂದಲು ಅಂದ್ರೆ ಹೇರ್ ಫಾಲ್ ಇರ್ಬೋದು, ಅಥವಾ ಕೂದಲು ನರೆಯಾಗುವುದಿರ್ಬೋದು, ಪ್ರತಿ ಒಂದಕ್ಕೂ ಕೂಡ ಇವತ್ತು ನಾವು ಮೆಡಿಕೇಶನ್ಗೆ ಒಳಗಾಗಿ ಅಂದ್ರೆ ಔಷಧಿ ಉಪಚಾರಕ್ಕೆ ಆ ವ್ಯಾಪ್ತಿಗೆ ಒಳಪಟ್ಟು ನಾವು ಅದನ್ನು ನೋಡ್ತಾ ಇದ್ದೇವೆ. ಸೊ ಅದು ಕೂಡ ಒಂದು. ಇನ್ನೊಂದು, ಎಕ್ಸ್ಪಾನ್ಷನ್ ಆಫ್ ಪ್ರಿವೆಂಟಿವ್ ಮೆಡಿಕೇಶನ್, ವೆರಿ ಇಂಪಾರ್ಟೆಂಟ್. ಇವತ್ತು ತಡೆ ಹಿಡಿಯಬಹುದಾದ ಕೆಲವೆಲ್ಲ ಏನು ಅನಾರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಇರುವಂತಹ ಒಂದು ಪರಿಸ್ಥಿತಿ ಏನಿದೆ, ಅದು ತುಂಬಾನೇ ಇವತ್ತು ಎಕ್ಸ್ಪಾಂಡ್ ಆಗಿದೆ, ಅಂದ್ರೆ ತುಂಬಾನೇ ಇವತ್ತು ವೃದ್ಧಿ ಆಗಿದೆ. ಉದಾಹರಣೆ, ಕೊಲೆಸ್ಟ್ರಾಲ್ ಬಾರದ ಹಾಗೆ ನೀನು ಏನೋ ತೆಗೋ, ಬ್ಲಡ್ ಪ್ರೆಷರ್ ಬಾರದ ಹಾಗೆ ಈ ಮೆಡಿಸಿನ್ ತೆಗೆದುಕೋ, ಬ್ಲಡ್ ಅನ್ನು ತಿನ್ ಮಾಡುವುದಕ್ಕೆ ಇನ್ನೊಂದು ಮೆಡಿಸಿನ್ ತೆಗೆದುಕೋ. ಯು ಅಂಡರ್ಸ್ಟುಡ್? ಸೊ ಈ ರೀತಿ ನಾನಾ ರೀತಿಯಲ್ಲಿ, ಅಥವಾ ಈ ರೀತಿ ಸ್ಟ್ರೆಸ್ಗೆ ಒಳಗಾಗದಾಗಿ ಈ ಮೆಡಿಸಿನ್ ಅನ್ನು ತೆಗೆದು, ಸೊ ಈ ರೀತಿ ಪ್ರಿವೆಂಟಿವ್ ಮೆಡಿಕೇಶನ್ ಇವತ್ತು ತುಂಬಾನೇ ಒಲವು ಜಾಸ್ತಿ ಆಗಿದೆ. ಸೊ ಎಕ್ಸ್ಪಾನ್ಷನ್ ಆಫ್ ಪ್ರಿವೆಂಟಿವ್ ಮೆಡಿಕೇಶನ್ ಇಸ್ ಆಲ್ಸೋ ಒನ್ ಆಫ್ ದ ಕೀ ಫೀಚರ್ ಆಫ್ ಫಾರ್ಮಸ್ಯೂಟಿಕಲೈಸೇಷನ್ ಆಫ್ ಹೆಲ್ತ್. ಸೊ ಇಲ್ಲಿ ನೀವು ಕಾಣಬಹುದು, ಔಷಧ ಆಧಾರಿತ ಪರಿಹಾರಗಳಿರ್ಬೋದು, ಮಾರುಕಟ್ಟೆ ಚಾಲಿತ ಪ್ರಕ್ರಿಯೆ, ಆರೋಗ್ಯ ಮತ್ತು ಅನಾರೋಗ್ಯದ ಮರು ವ್ಯಾಖ್ಯಾನ ಮತ್ತು ತಡೆಗಟ್ಟುವ ಅನಾರೋಗ್ಯದ ಪರಿಸ್ಥಿತಿಗಳಿಗೆ ಔಷಧಿಗಳ ವಿಸ್ತರಣೆ, ಇದು ಆರೋಗ್ಯದ ಔಷಧೀಕರಣದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಈಗ ಇಲ್ಲೂ ಕೂಡ ಅಷ್ಟೇ, ಸ್ಟೇಜಸ್ ಆಫ್ ಫಾರ್ಮಸ್ಯೂಟಿಕಲೈಸೇಷನ್, ಇದು ಕೂಡ ವಿಲಿಯಮ್ಸ್ ಎಟಾಲ್ ಅಂತ ಹೇಳುವವರು, ವಿಲಿಯಂ ಮತ್ತು ಅವರ ಸಹ ಸಂಗಡಿಗರು ಇದನ್ನು 2011ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ. ಫಸ್ಟ್, ಕ್ರಿಯೇಷನ್. ಹೆಲ್ತ್ ಇಶ್ಯೂ ಇಸ್ ಡಿಫೈನ್ಡ್ ಅಂಡ್ ಫಾರ್ಮಸ್ಯೂಟಿಕಲ್ ಸೊಲ್ಯೂಷನ್ ಇಸ್ ಡೆವಲಪ್ಡ್ ಫಾರ್ ಇಟ್. ಅರ್ಥ ಆಯ್ತಲ್ಲ? ಈಗ ಕೂದಲು ಬೀಳುವುದು ಒಂದು ಪ್ರಾಬ್ಲಮ್, ಹೌದಾ ಅಲ್ವಾ? ಅಂದ್ರೆ ಕೂದಲು ಅಂದ್ರೆ ಅದಕ್ಕೆ ಏನ್ ಹೇಳೋದು, ಹೇರ್ ಫಾಲ್ ಒಂದು ಪ್ರಾಬ್ಲಮ್, ಹೌದಾ ಅಲ್ವಾ? ಸೊ ಅದನ್ನೊಂದು ಡಿಫೈನ್ ಮಾಡಿ ಅದಕ್ಕೊಂದು ಫಾರ್ಮಸ್ಯೂಟಿಕಲ್ ಸೊಲ್ಯೂಷನ್ ಅನ್ನು ಹೊರತರೋದು. ಉದಾಹರಣೆ, ಈಗ ಗಮ್ಮೀಸ್ ಅಂತ ಬಂದಿದೆ, ಹೌದಾ ಅಲ್ವಾ? ಸೊ ಆ ಒಂದು ಗಮ್ಮೀಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಎರಡನೇದು, ಲೆಜಿಟಿಮೇಷನ್. ಅದಕ್ಕೆ ಬೇಕಾದಂತ ಒಂದು ರಿಸರ್ಚ್ ಅಪ್ರೂವಲ್ ಇರ್ಬೋದು, FDA ಇರ್ಬೋದು, CDSCO ಅಂದ್ರೆ ಬೇರೆ ಬೇರೆ ಔಷಧಿ ಕಂಪನಿಗಳನ್ನು ಎಂಡೋರ್ಸ್ ಮಾಡುವಂತ ಕೆಲವೆಲ್ಲ ಇದೆಯಲ್ಲ, ಸಂಸ್ಥೆಗಳಿದೆಯಲ್ಲ, ಅದರ ಮೂಲಕ ಅದಕ್ಕೆ ಒಂದು ಲೆಜಿಟಿಮೇಷನ್ ಅನ್ನು ತರುವಂಥದ್ದು, ಕಾನೂನುಬದ್ಧಗೊಳಿಸುವಂತ ಒಂದು ಪ್ರಕ್ರಿಯೆ ಮಾಡುವಂಥದ್ದು. ತದನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಔಷಧಿಗಳನ್ನು ಮಾರ್ಕೆಟ್ ಮಾಡುವಂಥದ್ದು. ಅಡ್ವರ್ಟೈಸ್ಮೆಂಟ್ ಇಂದ ಹಿಡಿದು ಪ್ರೊಫೆಷನಲ್ಸ್ ಅಂದ್ರೆ ಅದಕ್ಕೆ ಬೇಕಾಗುವಂತ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಬಳಸ್ಕೊಂಡು ಅದನ್ನು ನೀಟಾಗಿ ಮಾರ್ಕೆಟ್ ಮಾಡುವಂತ ಒಂದು ಸನ್ನಿವೇಶ. ಆ ನಂತರ ಇದನ್ನು ಅಡಾಪ್ಷನ್ ಮಾಡುವಂಥದ್ದು, ಅಂದ್ರೆ ವೈಡ್ ಸ್ಪ್ರೆಡ್ ಆಗಿ ಬಹಳಷ್ಟು ಪಾಪ್ಯುಲರ್ ಆಗಿ ಇದು ಜನಸಾಮಾನ್ಯರು ಇದನ್ನು ಸ್ವೀಕರಿಸುವಂತ ಒಂದು ಸನ್ನಿವೇಶ. ಸೊ ದೀಸ್ ಆರ್ ದ ಬೇಸಿಕ್ 4 ಸ್ಟೇಜಸ್ ಆಫ್ ಫಾರ್ಮಸ್ಯೂಟಿಕಲೈಸೇಷನ್. ಫಸ್ಟ್, ಒಂದು ಹೆಲ್ತ್ ಇಶ್ಯೂ ಅನ್ನು ನಾವು ಬ್ರಾಡ್ಕಾಸ್ಟ್ ಮಾಡಿ ಅದನ್ನು ಡಿಫೈನ್ ಮಾಡುವಂಥದ್ದು. ಈ ರೀತಿ ಇದು ಯಾವುದರಿಂದ ಬರುವಂಥದ್ದು, ಈ ಗುಳಿಗೆಯಲ್ಲಿ ಇಂತೆಂತ
ಫಾರ್ ಎಕ್ಸಾಂಪಲ್ ಹೇರ್ ಫಾಲ್ ಅಂತ ಹೇಳಿದ್ರೆ ಅದಕ್ಕೆ ಯಾವೆಲ್ಲ ಹೇರ್ ಫಾಲ್ಗೆ ಕಾರಣವಾಗುವಂತ ಅಂಶಗಳು, ಆ ಅಂಶಗಳು ಈ ಒಂದು ಗುಳಿಗೆಯಲ್ಲಿ ಲಭ್ಯ ಇದೆ, ಈ ಗುಳಿಗೆ ಅಥವಾ ಈ ಟಾನಿಕ್ ಅಲ್ಲಿ ಲಭ್ಯ ಇದೆ ಅಥವಾ ಈ ಗಮ್ಮಿಯಲ್ಲಿ ಲಭ್ಯ ಇದೆ. ಸೊ ಅದನ್ನು ಲೆಜಿಟಮೈಸ್ ಮಾಡುವಂಥದ್ದು, ಲೆಜಿಟಮೈಸ್ ಮಾಡಿ ಅದಕ್ಕೊಂದು ಸೂಕ್ತ ರೀತಿಯ ಒಂದು ಪ್ರಾಧಿಕಾರದಿಂದ ಒಂದು ರೆಕಗ್ನಿಷನ್ ಸಿಕ್ಕಿದ ಕೂಡಲೇ ಅದನ್ನು ಮಾರ್ಕೆಟ್ ಮಾಡುವಂಥದ್ದು, ಮಾರ್ಕೆಟ್ ಮಾಡಿದ ನಂತರ ಜನರು ಸ್ವೀಕಾರ ಮಾಡುವ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳುವಂಥದ್ದು. ಸೊ ದೀಸ್ ಆರ್ ದ 4 ಬೇಸಿಕ್ ಸ್ಟೇಜಸ್ ಆಫ್ ಫಾರ್ಮಸ್ಯೂಟಿಕಲೈಸೇಷನ್. ಒಂದು ಅದನ್ನು ಸೃಷ್ಟಿಸುವುದು, ಒಂದು ಆರೋಗ್ಯ ಸಮಸ್ಯೆಯನ್ನು ಸೃಷ್ಟಿಸುವುದು. ನಾನು ಜಸ್ಟ್ ಎಕ್ಸಾಂಪಲ್ ಹೇರ್ ಫಾಲ್ ಇದು ಕೊಟ್ಟದ್ದು, ಬೇರೆ ಯಾವುದನ್ನು ಕೂಡ ನೀವು ನೋಡಬಹುದು. ಇನ್ನೊಂದು ಕಾನೂನುಬದ್ಧಗೊಳಿಸುವಿಕೆ ಇರುವಂಥದ್ದು. ಹಾಗೇನೆ ಮೂರನೇದು ಮಾರ್ಕೆಟಿಂಗ್ ಮಾಡುವಂಥದ್ದು, ಇನ್ನೊಂದು ಅದನ್ನು ಜನರು ಸ್ವೀಕಾರ ಮಾಡುವಂಥದ್ದು. ಓಕೆ, ಇದಕ್ಕೂ ಕೂಡ ಅಷ್ಟೇ ಕೆಲವು ಎಕ್ಸಾಂಪಲ್ಸ್ ಇದೆ. ಹೈಪರ್ ಆಕ್ಟಿವಿಟಿ ಇನ್ ಚಿಲ್ಡ್ರನ್, ಆಗ್ಲೇ ನಾನು ಅದನ್ನು ಮೆಡಿಕಲೈಸೇಷನ್ ಅಲ್ಲಿ ಮಾತನಾಡುವಾಗ ಹೇಳಿದ್ದೇನೆ. ಸೊ ಇದಕ್ಕೆ ರಿಟಾಲಿನ್ಗೆ ರಿಲೇಟೆಡ್ ಆಗಿರುವ ಡ್ರಗ್ ಅನ್ನು ಮಕ್ಕಳಿಗೆ ಕೊಡುವಂಥದ್ದು. ಹೈ ಕೊಲೆಸ್ಟ್ರಾಲ್ ಇರುವವರು ಅದು ರಿಪೋರ್ಟ್ ಅಲ್ಲಿ ಬಂದ ಕೂಡಲೇ ಸ್ಟಾಟಿನ್ ಅನ್ನು ಸ್ಟಾರ್ಟ್ ಮಾಡುವಂಥದ್ದು, ಹೌದಾ ಅಲ್ವಾ? ಯಾಕಂದ್ರೆ ಅದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ, ಅಂದ್ರೆ ಅದು ಕೊಲೆಸ್ಟ್ರಾಲ್ ಅನ್ನು ಕರಗಿಸ್ತದೆ ಅಂತ ಹೇಳುವಂಥದ್ದು. ಸ್ಲೀಪ್ ಇಶ್ಯೂಸ್ ಇದ್ರೆ ಝಾಲ್ಪಿಡೆನ್, ಬೆನ್ಜೋಡೈಸೆಪಿನ್ ಇದನ್ನೆಲ್ಲ ಕೊಡುವಂಥದ್ದು. ಹಾಗೆ ಕಾಂಟ್ರಸೆಪ್ಷನ್, ಮೆನ್ಸ್ಟ್ರುವಲ್ ರೆಗ್ಯುಲೇಷನ್ ಗಳನ್ನೆಲ್ಲ ಹಾರ್ಮೋನ್ ಪಿಲ್ ಅಲ್ಲಿ ಮಾಡುವಂಥದ್ದು. ಸೊ ಈ ರೀತಿ ಫಾರ್ಮಸ್ಯೂಟಿಕಲೈಸೇಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಡ್ರಗ್ ಅನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಈಗ ಫಾರ್ಮಸ್ಯೂಟಿಕಲೈಸೇಷನ್ ಅಥವಾ ಔಷಧೀಕರಣಕ್ಕೆ ಸಂಬಂಧಿಸಿದ ನಿಯೋಗಗಳು ಯಾವುದು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಟ್ ಈಸ್ ಔಷಧ ಕಂಪನಿಗಳು. ಓಕೆ, pharmaceutical companies are the major agents that play a role in pharmaceuticalization. ಕನ್ಸ್ಯೂಮರ್ ಕಲ್ಚರ್, ಗ್ರಾಹಕ ಸಂಸ್ಕೃತಿಯನ್ನು ಮಾರ್ಕೆಟಿಂಗ್ ಮೂಲಕ ಅದನ್ನು ಅಭಿವೃದ್ಧಿಪಡಿಸುವುದು. ಸೊ ಕನ್ಸ್ಯೂಮರ್ಸ್ ಅಂದ್ರೆ ನಾವು ಜನಸಾಮಾನ್ಯರು ಅದನ್ನು ಜನಸಾಮಾನ್ಯರ ರೀತಿಯಲ್ಲಿ ಅದು ಒಂದು ಕಾಮನ್ ಆಗುವ ರೀತಿಯಲ್ಲಿ ಅದನ್ನು ನಾವು ಬೆಳೆಸುವಂಥದ್ದು, ಬೆಳೆಸಿ ಆ ನಂತರ ಅದನ್ನು ನಾವು ಸ್ವೀಕಾರ ಮಾಡುವಂಥದ್ದು. ಸೊ ಯೂಟ್ಯೂಬ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಈಗೆಲ್ಲ ತುಂಬಾನೇ ಈಸಿ ಕನ್ಸ್ಯೂಮರ್ ಕಲ್ಚರ್ ಅನ್ನು ಬೆಳೆಸಲಿಕ್ಕೆ. ಮೂರನೇದು ಆರೋಗ್ಯ ವೃತ್ತಿಪರರು, ಹೆಲ್ತ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರ್ಬೋದು, ಹೋದ ಕೂಡಲೇ ನಿಮ್ಗೆ ಈ ರೀತಿಯ ಒಂದು ಔಷಧವನ್ನು ಅವರು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಹಾಗೆ ಮಾಧ್ಯಮ ಮತ್ತು ಜಾಹೀರಾತು. ಸೊ ಮಾಧ್ಯಮ ಮತ್ತು ಜಾಹೀರಾತುಗಳ ಮೂಲಕ ಕೂಡ ಜನರಿಗೆ ಆ ಒಂದು ಅನಾರೋಗ್ಯ ಅಥವಾ ಡಿಸಾರ್ಡರ್ನ ಬಗ್ಗೆ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಅನ್ನು ಶೇಪ್ ಮಾಡುವಂಥದ್ದು. ಈ ರೀತಿಯಾದ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಇಷ್ಟು ಪ್ರಮಾಣಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ರೀತಿ ಟೆಸ್ಟ್ ಮಾಡಿಸಿ ಅದಕ್ಕೆ ಈ ರೀತಿಯ ಮೆಡಿಕೇಶನ್ಸ್ ಅನ್ನು ತೆಗೆದುಕೊಳ್ಳಿ. ಅರ್ಥ ಆಯ್ತಲ್ಲ? ನಿಮ್ಮಲ್ಲಿ ಕೂದಲ ಒಂದು ಅಂದ್ರೆ ಹೇರ್ ಫಾಲ್ ಇದ್ರೆ ಅದಕ್ಕೆ ಜಿಂಕ್ ಡಿಫಿಷಿಯನ್ಸಿ ಒಂದು ಡಿಸಾರ್ಡರ್ ಅಂದ್ರೆ ಒಂದು ಕಾರಣ ಆಗಿರ್ತದೆ. ಸೊ ಹಾಗಾಗಿ ಈ ಗುಳಿಗೆಯನ್ನು ತೆಗೆದುಕೊಳ್ಳಿ. ಸೊ ಈ ರೀತಿಯ ಒಂದು ಸನ್ನಿವೇಶಗಳನ್ನು ಜನರಲ್ಲಿ ಕ್ರಿಯೇಟ್ ಮಾಡುವಂಥದ್ದು. ಸೊ ದಟ್ ಹ್ಯಾಪನ್ಸ್ ಥ್ರೂ ಮೀಡಿಯಾ ಅಂಡ್ ಅಡ್ವರ್ಟೈಸಿಂಗ್. ಈಗ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಫ್ ಫಾರ್ಮಸ್ಯೂಟಿಕಲೈಸೇಷನ್. ಒಂದು ಓವರ್ ಮೆಡಿಕೇಶನ್, ವೆರಿ ಇಂಪಾರ್ಟೆಂಟ್. ನಮ್ಗೆಲ್ಲ ಗೊತ್ತಿದೆ, ಕೆಲವೊಮ್ಮೆ ಕರೆಕ್ಟ್ ಆಗಿ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹೆಚ್ಚಾಗಿ ನಾವೇ ಮೆಡಿಕೇಶನ್ ಮಾಡುವಂಥದ್ದು. ಕೆಲವೊಮ್ಮೆ ಅದು ಡೋಸೇಜ್ಗಿಂತ ಜಾಸ್ತಿ ಆಗಿ, ಕೆಲವೊಮ್ಮೆ ಅದು ನಮಗೆ ಲೈಫ್ ಥ್ರೆಟ್ನಿಂಗ್ ಆಗಿ ಕೂಡ ಅದು ಆಗುವಂಥದ್ದು, ಹೌದಾ ಅಲ್ವಾ? ಸೊ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಓವರ್ ಮೆಡಿಕೇಶನ್. ಸೊ ಇವತ್ತಿನ ಈ ಫಾರ್ಮಸ್ಯೂಟಿಕಲೈಸೇಷನ್ ಅಥವಾ ಔಷಧೀಕರಣ ಏನ್ ಮಾಡಿದೆ ಅಂತ ಹೇಳಿದ್ರೆ ಓವರ್ ಮೆಡಿಕೇಶನ್ಗೆ ಇವತ್ತು ಅವಕಾಶ ಮಾಡಿಕೊಡ್ತಾ ಇದೆ. ಇನ್ನೊಂದು ಮೆಡಿಕಲ್ ಕನ್ಸ್ಯೂಮರಿಸಮ್, ವೈದ್ಯಕೀಯ ಒಂದು ಗ್ರಾಹಕತೆ ಇದೆಯಲ್ಲ, ಅದನ್ನು ಇವತ್ತು ಇದು ಮಾಡಿದೆ. ಪೀಪಲ್ ಸಿ ಹೆಲ್ತ್ ಆಸ್ ಅ ಕಮಾಡಿಟಿ. ಆರೋಗ್ಯ ಅಂತ ಹೇಳಿದ್ರೆ ಒಂದು ವಸ್ತು, ಜನರು ಅಂತ ಹೇಳಿದ್ರೆ ನಾವು ಒಂದು ರೀತಿಯ ಗ್ರಾಹಕರು ಇದ್ದ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಇಗ್ನೋರಿಂಗ್ ಸೋಷಿಯಲ್ ಕಾಸಸ್, ಆಗ್ಲೇ ಹೇಳಿದ್ದೇನೆ, ಬಡತನ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಹಿಂಸೆ ಇರ್ಬೋದು, ಇದನ್ನೆಲ್ಲ ನಾವು ಹೆಚ್ಚಾಗಿ ಔಷಧದ ಮೂಲಕ ಗುಣಪಡಿಸುವಂತ ಪ್ರಯತ್ನ ಮಾಡ್ತೇವೆ. ಆದ್ರೆ ನಿಜವಾದ ಒಂದು ಸಾಮಾಜಿಕ ಕಾರಣ ಬೇರೆನೇ ಇರ್ತದೆ. ಸೊ ಹಾಗಾಗಿ ಇದು ಎಲ್ಲೋ ಒಂದು ರೀತಿ ಸೋಷಿಯಲ್ ಕಾಸಸ್ ಅನ್ನು ಇಗ್ನೋರ್ ಮಾಡುವ ರೀತಿಯಲ್ಲಿ ನಾವು ಅದನ್ನು ಕಾಣಬಹುದು. ಇನ್ನೊಂದು ಸೈಡ್ ಎಫೆಕ್ಟ್ಸ್ ಅಂಡ್ ರೆಸಿಸ್ಟೆನ್ಸ್. ಸೊ ಸೈಡ್ ಎಫೆಕ್ಟ್ಸ್ ಅಂಡ್ ರೆಸಿಸ್ಟೆನ್ಸ್, ಓವರ್ ಯೂಸ್ ಕ್ಯಾನ್ ಯೂಶುವಲಿ ಲೀಡ್ ಟು ಡ್ರಗ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ಸ್ ಅಂಡ್ ಕಾಂಪ್ಲಿಕೇಶನ್ಸ್. ಆಗ್ಲೇ ಹೇಳಿದಾಗೆ ಕೆಲವು ಮೆಡಿಕೇಶನ್ಸ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳದೆ ಹೋದ್ರೆ ಅದು ಕೆಲವೊಮ್ಮೆ ನಾವು ಅದಕ್ಕೆ ರೆಸಿಸ್ಟೆನ್ಸ್ ಆಗ್ಬೋದು, ಡ್ರಗ್ಗಿಗೆ ರೆಸಿಸ್ಟೆನ್ಸ್ ಆಗ್ಬೋದು, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆಂಟಿಬಯೋಟಿಕ್ಸ್. ಹಾಗೆಯೇ ಕೆಲವೊಮ್ಮೆ ಇನ್ಫೆಕ್ಷನ್ಸ್ಗಳು ಅಥವಾ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ಗಳು ಉಂಟಾಗ್ತದೆ. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಅಂದ್ರೆ ಪ್ರತಿಯೊಂದು ಮೆಡಿಸಿನ್ ಅಲ್ಲೂ ಕೆಲವೊಮ್ಮೆ ಅದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ಗಳು ಇದ್ದೇ ಇರ್ತದೆ, ಹೌದಾ ಅಲ್ವಾ? ಸೊ ಅದ್ರ ಬಗ್ಗೆ ಕೂಡ ಕೆಲವೊಮ್ಮೆ ಗೊತ್ತಿಲ್ಲದೆ ನಾವು ಈ ರೀತಿಯಾಗಿ ಸರಾಸರಿಯಾಗಿ ತೆಗೆದುಕೊಂಡು ಅಂದ್ರೆ ಅದನ್ನು ಕಾಮನ್ ಆಗಿ ತೆಗೆದುಕೊಂಡು ಈ ರೀತಿ ಸಮಸ್ಯೆಗೆ ಒಳಪಡುವಂತಹ ನಿದರ್ಶನಗಳು ಕೂಡ ಕಾಣಬಹುದು. ಅಂಡ್ ದ ನೆಕ್ಸ್ಟ್ ಈಸ್ ರೈಸಿಂಗ್ ಹೆಲ್ತ್ ಕೇರ್ ಕಾಸ್ಟ್.
ಬ್ರಾಂಡೆಡ್ ಡ್ರಗ್ಸ್ ಇರ್ಬೋದು, ಇದೆಲ್ಲ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನ ಮೇಲೆ ಒಂದು ರೀತಿಯ ಬರ್ಡನ್ ಅನ್ನು ಹಾಕುವಂಥದ್ದು. ಎಕ್ಸ್ಪೆನ್ಸಿವ್ ಬ್ರಾಂಡೆಡ್ ಡ್ರಗ್ಸ್ ಇರ್ಬೋದು. ಇವತ್ತು ಹೆಲ್ತ್ ಕೇರ್ ಹೆಲ್ತ್ ಕೇರ್ಗೆ ರಿಲೇಟೆಡ್ ಆಗಿ ಅಂದರೆ ಔಷಧಿಗಳು ಕೂಡ ಅಷ್ಟೇ, ಅದು ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ನಮ್ಮ ಅನಾರೋಗ್ಯಕ್ಕೆ ಸಂಬಂಧಿಸಿದ ಡ್ರಗ್ಸ್ಗಳಿರ್ಬೋದು, ತುಂಬಾನೇ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದು ಕೂಡ ಒಂದು ಜನಸಾಮಾನ್ಯರ ಮೇಲೆ ಒಂದು ರೀತಿಯ ಬರ್ಡನ್ ಅಥವಾ ಒಂದು ರೀತಿ ಹೊರೆಯಾಗಿ ನಿರ್ಮಾಣ ಆಗ್ತದೆ. ಸೊ ಇದು ಔಷಧೀಕರಣದ ಒಂದು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅಂತ ನಾವಿಲ್ಲಿ ಹೇಳ್ಬೋದು. ಆಗ್ಲೇ ಹೇಳಿದಾಗೆ ನೋಡಿ, ಹೆಚ್ಚಿನ ಔಷಧೋಪಚಾರ ಮಾಡುವಂಥದ್ದು, ವೈದ್ಯಕೀಯ ಗ್ರಾಹಕತ್ವ ಇವತ್ತು ಜಾಸ್ತಿ ಆಗಿದೆ. ಆರೋಗ್ಯವನ್ನು ಇವತ್ತು ವ್ಯಾಪಾರ ವಸ್ತುವಾಗಿ ನಾವು ಪರಿಗಣಿಸಿ ಜನರನ್ನು ಗ್ರಾಹಕರಂತೆ ನೋಡ್ತಾ ಇದ್ದೇವೆ. ಸಾಮಾಜಿಕ ಕಾರಣಗಳ ನಿರ್ಲಕ್ಷ್ಯ, ಪರಿಣಾಮ ಮತ್ತು ಪ್ರತಿರೋಧಗಳು, ಆರೋಗ್ಯ ಸೇವೆಯ ವೆಚ್ಚ ಹೆಚ್ಚಳ ಆಗಿದೆ. ಸೊ ಇವೆಲ್ಲ ಔಷಧೀಕರಣಕ್ಕೆ ಸಂಬಂಧಿಸಿದ ಕೆಲವೆಲ್ಲ ನಕಾರಾತ್ಮಕ ಸನ್ನಿವೇಶಗಳು ಅಥವಾ ನಕಾರಾತ್ಮಕ ಪರಿಣಾಮಗಳು. ಈಗ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಮೆಡಿಕಲೈಸೇಷನ್ ಆ್ಯಂಡ್ ಫಾರ್ಮಸ್ಯೂಟಿಕಲೈಸೇಷನ್. ಓಕೆ, ಸೊ ಇದು ಎಲ್ಲೋ ಒಂದು ದೇರ್ ಇಸ್ ಅ ಥಿನ್ ಲೈನ್ ಸಪರೇಟಿಂಗ್ ಬಿಟ್ವೀನ್ ಮೆಡಿಕಲೈಸೇಷನ್ ಆ್ಯಂಡ್ ಫಾರ್ಮಸ್ಯೂಟಿಕಲೈಸೇಷನ್. ಸೊ ಅದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡುವ. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇದೆ. ಸಿ, ಇನ್ ಮೆಡಿಕಲೈಸೇಷನ್ ಇಟ್ ಟರ್ನ್ಸ್ ನಾರ್ಮಲ್ ಲೈಫ್ ಪ್ರಾಬ್ಲಮ್ಸ್ ಇಂಟು ಮೆಡಿಕಲ್ ಇಶ್ಯೂಸ್. ಜನಸಾಮಾನ್ಯವಾಗಿ ನಾವು ಕಂಡುಬರುವಂಥ ಜೀವನದ ಏನು ಸಮಸ್ಯೆಗಳಿದೆ, ಸಾಮಾನ್ಯ ಸಮಸ್ಯೆಗಳು, ಅದನ್ನು ಒಂದು ವೈದ್ಯಕೀಯ ಇಶ್ಯೂ ಅಥವಾ ವೈದ್ಯಕೀಯ ಸಮಸ್ಯೆಯಾಗಿ ಪರಿಗಣಿಸುವಂತ ಒಂದು ಪ್ರಯತ್ನ ಇಲ್ಲಿ ಮೆಡಿಕಲೈಸೇಷನ್ ಅಲ್ಲಿ ಕಾಣಬಹುದು, ವೈದ್ಯಕೀಕರಣದಲ್ಲಿ ಕಾಣಬಹುದು. ಇಲ್ಲಿ ಹಾಗಲ್ಲ. ಸಾಲ್ವಿಂಗ್ ಹೆಲ್ತ್ ಅಂಡ್ ಪರ್ಸನಲ್ ಇಶ್ಯೂಸ್ ಮೇನ್ಲಿ ಥ್ರೂ ಮೆಡಿಸಿನ್ಸ್. ಅರ್ಥ ಆಯ್ತಲ್ಲ? ಪರೀಕ್ಷೆ ನನಗೆ ಓದ್ಲಿಲ್ಲ, ಪರೀಕ್ಷೆಗೆ ಹೆಚ್ಚುವರಿಯಾಗಿ ರಾತ್ರಿ ಹಗಲು ಬಿಟ್ಟು ಪರೀಕ್ಷೆ ಟೈಮಲ್ಲಿ ಓದಿ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಅದಕ್ಕೆ ಬೇಕಾಗುವಂಥ ಗುಳಿಗೆಯನ್ನು ನುಂಗುವಂಥದ್ದು. ಸೊ ಇಲ್ಲಿ ಕಾರಣ ನಿಜವಾಗಿ ಪರೀಕ್ಷೆಯ ಅಲ್ಲ, ಹೌದಾ ಅಲ್ವಾ? ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರುವ ಕಾರಣ, ಪರೀಕ್ಷೆಗೆ ಲಾಸ್ಟ್ ಮಿನಿಟ್ಗೆ ಇಟ್ಟ ಕಾರಣ ನಿಮಗೆ ಒತ್ತಡ ಜಾಸ್ತಿ ಆಗಿದೆ. ಆಗ ನೀವೇನ್ ಮಾಡ್ತೀರಿ? ನಿದ್ದೆ ಬಿಟ್ಟು ಓದಿ ಆನಂತರ ತಲೆನೋವಿಗೆ ಅಂತ ಹೇಳಿ ಏನೋ ಒಂದು ಗುಳಿಗೆಯನ್ನು ತೆಗೆದುಕೊಳ್ಳುವಂಥದ್ದು, ಹೌದಾ ಅಲ್ವಾ? ಆದ್ರೆ ಅಲ್ಲಿ ಸಮಸ್ಯೆ ಬೇರೆನೆ, ಹೌದಾ ಅಲ್ವಾ? ಸೊ ಈ ರೀತಿ ಕೆಲವೊಮ್ಮೆ ಉಂಟಾಗ್ತದೆ. ಸೊ ಎಲ್ಲವನ್ನೂ ಕೂಡ ನಾವು ಔಷಧಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳುವಂತ ಯತ್ನವನ್ನು ನಾವಿಲ್ಲಿ ಔಷಧೀಕರಣದಲ್ಲಿ ನೋಡ್ತೇವೆ. ಈಗ ಮೆಡಿಕಲೈಸೇಷನ್ ಅಲ್ಲಿ ದ ಮೇನ್ ಐಡಿಯಾ ಇಸ್ ದಿಸ್ ಇಸ್ ಅ ಡಿಸೀಸ್, ಗೋ ಟು ದ ಡಾಕ್ಟರ್. ಸೊ ವೈದ್ಯಕೀಕರಣದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ಏನೋ ಒಂದು ಸಮಸ್ಯೆ, ನೀನು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಕೋ. ಇಲ್ಲಿ ಹಾಗಲ್ಲ. ದ ಮೇನ್ ಐಡಿಯಾ ಹಿಯರ್ ಇಸ್ ಟೇಕ್ ದ ಪಿಲ್ ಟು ಫೀಲ್ ಬೆಟರ್. ಎಲ್ಲದಕ್ಕೂ ಇದೊಂದು ಪಿಲ್ ಇದೆ, ಎಲ್ಲದಕ್ಕೂ ಇದೊಂದು ಔಷಧಿ, ಎಲ್ಲದಕ್ಕೂ ಇದೊಂದು ಟ್ಯಾಬ್ಲೆಟ್, ಸರಿ ಆಗ್ತದೆ ಅಂತ ಹೇಳುವಂತ ಆ ಐಡಿಯಾ, ಅದನ್ನು ನಾವು ಔಷಧೀಕರಣ ಅಂತ ಹೇಳುವಂಥದ್ದು. ಇಲ್ಲಿ ಮೆಡಿಕಲೈಸೇಷನ್ ಅಲ್ಲಿ ಡಾಕ್ಟರ್ಸ್ ಅಂಡ್ ಹಾಸ್ಪಿಟಲ್ಸ್ ಆರ್ ಇನ್ವಾಲ್ವ್, ಆರ್ ದ ಮೇನ್ ಏಜೆಂಟ್ಸ್. whereas here in pharmaceuticalization it is a medical companies, doctors, patients and ಮೆಡಿಕಲೈಸೇಷನ್ ಅಲ್ಲಿ ಡಯಾಗ್ನಾಸ್ಟಿಕ್ ಟೆಸ್ಟ್, ಥೆರಪಿ, ಸರ್ಜರಿ, ಮೆಡಿಸಿನ್ ಎಲ್ಲ ಒಳಪಡ್ತದೆ. ಗೊತ್ತಾಯ್ತಲ್ಲ? ಸ್ವನಿರ್ಣಯ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಡಯಾಗ್ನಾಸ್ಟಿಕ್ ಟೆಸ್ಟ್ಗಳಿರ್ತದೆ, ಥೆರಪಿಗಳಿರ್ತದೆ, ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು. ಬಟ್ ಇಲ್ಲಿ ಹಾಗಲ್ಲ. ಓನ್ಲಿ ಔಷಧೀಕರಣದಲ್ಲಿ ಇಟ್ಸ್ ಓನ್ಲಿ ಥ್ರೂ ಮೆಡಿಸಿನ್ಸ್ ಅಂಡ್ ಡ್ರಗ್ಸ್. ಮೆಡಿಕಲೈಸೇಷನ್ ಅಲ್ಲಿ ಇಟ್ ಫೋಕಸಸ್ ಆನ್ ಮೇಕಿಂಗ್ ಸಮಥಿಂಗ್ ಆಸ್ ಎ ಮೆಡಿಕಲ್ ಕಂಡೀಷನ್. ಜೀವನದ ಒಂದು ಸಾಮಾನ್ಯ ಸನ್ನಿವೇಶವನ್ನು ಅಥವಾ ಏನೋ ಸನ್ನಿವೇಶವನ್ನು ಒಂದು ಮೆಡಿಕಲ್ ಕಂಡೀಷನ್ ಆಗಿ ನಾವು ಅದನ್ನು ನೋಡ್ಕೊಳ್ಳುವಂಥದ್ದು. ಇಲ್ಲಿ ಹಾಗಲ್ಲ. ಇಟ್ ಫೋಕಸಸ್ ಆನ್ ಯೂಸಿಂಗ್ ಮೆಡಿಸಿನ್ ಆಸ್ ಅ ಮೇನ್ ಸೊಲ್ಯೂಷನ್. ಇಲ್ಲಿ ಔಷಧವನ್ನೇ ಎಲ್ಲದಕ್ಕೂ ಪರಿಹಾರದ ರೂಪದಲ್ಲಿ ನೋಡ್ಕೊಳ್ಳುವಂತ ಒಂದು ಪ್ರಯತ್ನ ಔಷಧೀಕರಣದಲ್ಲಿ ಆಗುವಂಥದ್ದು. ಸೊ ದೀಸ್ ಆರ್ ದ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆಡಿಕಲೈಸೇಷನ್ ಅಂಡ್ ಫಾರ್ಮಸ್ಯೂಟಿಕಲೈಸೇಷನ್. ಅದನ್ನು ನಾನಿಲ್ಲಿ ಕನ್ನಡದಲ್ಲಿ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫಾರ್ ದ ಕನ್ನಡ ಸ್ಟೂಡೆಂಟ್ಸ್. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್. ಸೊ ಇದು ಇದಕ್ಕೆ ರಿಲೇಟೆಡ್ ಆಗಿರುವಂತಹ 2 ಮಾರ್ಕ್ಸ್ ಕ್ವೆಶ್ಚನ್ಸ್, ಹಾಗೇನೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್, 10 or 15 marks questions. So to ಹೇಳ್ತಾ, best of luck for your examinations. Thank you very much. Have a nice day.